ಬೇಕಲ್ಲ ಹೋಗ್ತಿದ್ಯಾ ಲೈವ್ ಸೂಪರ್. ನಮಸ್ಕಾರ ಸ್ನೇಹಿತರೆ, ಇವತ್ತು ಇನ್ನೊಂದು ಲೈವ್, ತುಂಬಾ ಇಂಟ್ರೆಸ್ಟಿಂಗ್ ಲೈವ್ ಇದು. ಇವ್ರನ್ನ ನಾನು ಯಾಕೆ ಇಷ್ಟಪಡ್ತೀನಿ ಅಂತ ಫಸ್ಟ್ ಹೇಳ್ತೀನಿ. ಇವ್ರ ಪೇರೆಂಟ್ಸ್ ಸ್ಟ್ರಗಲ್ ಇದೆಯಲ್ಲ, ಮತ್ತೆ ಅವ್ರದ್ದೊಂದು ಥಾಟ್ ಇದೆಯಲ್ಲ, ಒಂದು ಡ್ರೀಮ್ ಇದೆಯಲ್ಲ, ಆ ಡ್ರೀಮ್ಗೆ ಕೆಲಸ ಮಾಡುವಂತ ಮಕ್ಕಳು ಸಿಗ್ತಾರೆ. ಬಟ್ ಅಂಥದ್ರಲ್ಲಿ ಕೆಲವರು ತುಂಬಾ ಫೋಕಸ್ಡ್ ಆಗಿರ್ತಾರೆ. ಅಂಥದ್ರಲ್ಲಿ ಈ ವ್ಯಕ್ತಿನೂ ಕೂಡ ಒಬ್ರು. ಅವ್ರು ಬೇರೆ ಯಾರು ಅಲ್ಲ, ಹಾಸನದಿಂದ ಬಂದಿದ್ದಾರೆ ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯಕ್ಕೆ ಅಂತ. ತನು ಅವ್ರ ಜೊತೆ ಇವತ್ತು ಲೈವ್ ಇದೆ, ಬನ್ನಿ. ಅದಕ್ಕಿಂತ ಮುಂಚೆ ಸೆಂಟ್ರಿಗೆ ಬಂದ್ಬಿಡಿ, ಈ ಕಡೆ ಇಲ್ಲಿ ಕುತ್ಕೊಬಿಡಿ. ಎಸ್, ವಾಯ್ಸ್ ಕೇಳಿಸ್ತಾ ಇದೆಯಾ ಸ್ನೇಹಿತರೆ? ನಿನ್ನೆ ನಾವು ಒಂದು ಲೈವ್ ಹೋದಾಗ ರಂಜಿತಾ ಮ್ಯಾಮ್ ಲೈವ್ ಅಲ್ಲಿ ವಾಯ್ಸ್ ಕೇಳಿಸ್ಲಿಲ್ಲ. ಹಾಗಾಗಿ ಈ ಲೈವ್ ಯಾಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಮ್ ಸ್ಟೂಡೆಂಟ್ ಲಾಸ್ಟ್ ಒಂದು ಲೈವ್ ಅಲ್ಲಿ ಸೊ V.9 ಇವೆಂಟ್ಸ್ ಫ್ರಾಡ್, ಟ್ರಸ್ಟ್ ಇಲ್ಲ, ಮಿಸ್ಗೈಡ್ ಮಾಡ್ತಾರೆ ಅಂತ ಎಲ್ಲ ಬರ್ತಾ ಇತ್ತು. ಅದು ಒಂದು ಮಾರ್ಕೆಟಿಂಗ್ ಏಜೆನ್ಸಿ ಕೊಟ್ಟಿದ್ವಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದನ್ನ ನಾವು ಲೈವ್ ಅಲ್ಲೂ ಮಾತಾಡಿದ್ವಿ. ಅದಾದ್ಮೇಲೆ ಸ್ಮಾಲ್ ಕ್ಲಿಪ್ಸ್ನ ಮಾಡಿ ಕೂಡ ಅಪ್ಲೋಡ್ ಮಾಡಿದೀವಿ. ನೀವು ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸ್. ಅದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ತನು ಅವ್ರನ್ನ ವೆಲ್ಕಮ್ ಮಾಡೋಣ ಈ ಒಂದು ಲೈವ್ಗೆ. ಮೇಡಮ್, ಇನ್ನ ಈ ಕಡೆ ಬನ್ನಿ, ಹಾಯ್ ಮಾಡಿ ಲೈವ್ಗೆ ರೈಟ್ ಹ್ಯಾಂಡ್ ಮಾಡಿ. ಎಲ್ಲ ವೀಕ್ಷಕರು ಫುಲ್ಲು ಏನ್ ಚೇಂಜಸ್ ಆಗಿದ್ದಾರೆ, ಏನೇನ್ ಕಲ್ತಿದ್ದಾರೆ ಅಂತ ಕೇಳೋಣ ಇವತ್ತು. ಅದ್ರ ಜೊತೆಗೆ ಕನ್ಕ್ಲೂಷನ್ ಸಿಕ್ಕಿದ್ಯಾ ಏನು ಅಂತಾನು ಕೇಳೋಣ ಬನ್ನಿ. ಕ್ಲಾಸ್ ಹೇಗ್ ನಡೀತಾ ಇದೆ ತನು ಸರ್? ಜಯಂತ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಏನಾದ್ರೂ ಕನ್ಫ್ಯೂಷನ್ ಆಗ್ತಿದ್ಯಾ? ಏನಾದ್ರೂ ಡೌಟ್ ಇದೆಯಾ? ಜಯಂತ್ ಮೇಡಮ್ ಹತ್ರ ಬಂದ್ಬಿಡಿ. ಜಯಂತ್ ಸರ್ ಬಗ್ಗೆ ಏನು ಮಾತಾಡಂಗಿಲ್ಲ, ಎಲ್ಲ ನೀಟಾಗಿ ಹೇಳ್ಕೊಡ್ತಿದ್ದಾರೆ. ಅವ್ರ ಬಗ್ಗೆ ಹುಷಾರಿಲ್ವಾ ನಿಮ್ಗೆ? ಇಲ್ಲ, ಒಂದ್ ಸ್ವಲ್ಪ ಶೀತ. ಏನಾಗಿದೆ? ಹುಷಾರು ತಪ್ಪಿದೆ? ಏನ್ ನಾರ್ಮಲ್ ವೆದರ್ ಚೇಂಜ್. ಶೀತ ಆಗಿದ್ಯಾ? ಟ್ಯಾಬ್ಲೆಟ್ ತಗೊಂಡ್ರಾ? ತಗೊಂಡಿ. ಬ್ರೇಕ್ಫಾಸ್ಟ್ ಮಾಡಿದ್ರಾ? ಮಾಡಿದ್ವಿ. ಓಕೆ. ಊರ್ಗ್ ಹೋಗಿದ್ರಾ? ಪೇರೆಂಟ್ಸ್ ಜೊತೆ ಮಾತಾಡಿದ್ರ? ಖುಷಿ ಇದೆಯಾ ಪೇರೆಂಟ್ಸ್ಗೆ ನೀವು ಕಲಿತಾ ಇರೋದು? ವೆರಿ ನೈಸ್. ಕೋಚಿಂಗ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಫಂಡಿಂಗ್ ಏನೇನಿದೆ ಅದೆಲ್ಲಾನು ಕವರ್ ಅಪ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಪ್ರಾಪರ್ ಆಗಿ ಲಾಗಿನ್ ಲಾಗೌಟ್ ಹಾಕಿ. ನಿಮ್ದೊಂದು ಗ್ರೂಪ್ ಮಾಡಿದೀವಲ್ವಾ, ಫ್ಯಾಮಿಲಿ ಗ್ರೂಪ್. ಇನ್ಸ್ಟಿಟ್ಯೂಟ್ ಗ್ರೂಪ್ ಮಾಡಿಲ್ಲ ನಾವು. ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ನಾವು ಇನ್ಸ್ಟಿಟ್ಯೂಟ್ ನ ಗ್ರೂಪ್ ಮಾಡಿಲ್ಲ. ನಾವು ನಮ್ ಫೋಕಸ್ ಏನಂದ್ರೆ ಇಂಡಿವಿಜುವಲ್ ಅಟೆನ್ಷನ್. ಒಬ್ಬೊಬ್ರು ಸ್ಟೂಡೆಂಟು ಗ್ರೋ ಆಗ್ಬೇಕು, ಬೇರೆ ಸ್ಟೂಡೆಂಟ್ಗೆ ಕನೆಕ್ಟ್ ಇರಂಗಿಲ್ಲ, ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಂಗಿಲ್ಲ, ಅವ್ರ ಜೊತೆ ಮಾತಾಡಂಗಿಲ್ಲ, ಅವ್ರ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡಂಗಿಲ್ಲ. ಇದೆಲ್ಲ ಇರುತ್ತೆ. ಅವ್ರಿಗೇನಾದ್ರೂ ನೀಡ್ ಇತ್ತು ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಹೇಗೆ ಪ್ರೊವೈಡ್ ಮಾಡಬೇಕು ಅಂತಾನು ನಾವು ಹೇಳ್ಕೊಡ್ತೀವಿ. ಸೊ ಈಗ ಎಷ್ಟು ದಿನ ಆಯ್ತು ನೀವು ಬಂದೆ? ಅಂದಾಜು ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿ ಅರೌಂಡ್ ಈ 10th ಬಂದ್ರೆ 2 months ಆಗುತ್ತೆ. 2 months. ಏನ್ ತುಂಬಾ ಹುಷಾರಿಲ್ಲ ಅನ್ಸುತ್ತಾ? ಇಲ್ಲ. ಇಲ್ಲ. ಆರ್ ಯು ಓಕೆ? ಓಕೆ. ಇದ್ದೇ ಇಲ್ಲ ನಾನು 3 ದಿವಸ ಆಯ್ತು. ಹೌದಾ? ಏನ್ ವರ್ಕ್ ಮಾಡಿದ್ರ? ಟ್ರಾವೆಲ್? 10 hours ವರ್ಕ್ ಇದೆ. ನೀವು ಯಾವಾಗ್ಲೂ ಹೀಗೇನ ಮಾತಾಡೋದು? ನಾನು ಹೀಗೆ. ಈ ಬಿಸ್ನೆಸ್ ಎಲ್ಲೋ ಮಾಡ್ಯುಲೇಷನ್ ಇರುತ್ತೆ ನೋಡಿ. ಅವರು ಮಾತಾಡೋ ವೇ ಸ್ಟ್ರೈಟ್ ಇದೆ, ಎಷ್ಟು ಪರ್ಫೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಬಿಸ್ನೆಸ್ ಅಲ್ಲಿ ಈ ಟಾಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ನಿಮ್ಗೆ? ಡಿಪೆಂಡ್ಸ್. ಹಾ, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಮಗೆ ಗೊತ್ತಿರ್ಬೇಕು. ಹಾ, ನಮ್ಮ ಹತ್ರ ಹೇಗ್ ಮಾತಾಡ್ಬೇಕು? ಈಗ ಮಾತಾಡ್ತೀನಿಲ್ಲ ಹಾಗೆ. ಹಾ, ಇನ್ನ ಮಾಡ್ಯುಲೇಷನ್ ಚೇಂಜ್ ಮಾಡ್ಬೇಕು. ಯಾಕೆಂದ್ರೆ ಇನ್ಸ್ಟಿಟ್ಯೂಟ್ ಇದು. ಈಗ ನೀವು ಮಾಡ್ಯುಲೇಷನ್ ಏನೋ ಒಂದು ಓಕೆ ಡನ್, ಇದೆಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ ವರ್ಕ್ ಆಗಲ್ಲ. ನನ್ನ ವಾಯ್ಸ್ ಇರೋದೇ ಹೆಂಗೆ ಅಲ್ವಾ? ಇಲ್ಲ, ಮಾಡ್ಯುಲೇಷನ್ ಚೇಂಜ್ ಇಲ್ಲಿ ಇನ್ಸ್ಟಿಟ್ಯೂಟ್ ಮಾಡಿರೋದೇ ನಿಮ್ ಗ್ರೋತ್ಗೆ. ಕ್ಲಾಸ್ 13 ದಿವಸ ಅಲ್ವಾ, ಇನ್ನೂ ಟೈಮ್ ಇದೆ. ಇನ್ನ ಸಕ್ಸಸ್ ಮಾಡ್ಬೇಕಾಗಿರೋದು ಇಲ್ಲಿ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದಿರಲ್ಲ, ಇಲ್ಲಿ ಕಲ್ಸ್ಕೊಡಕ್ಕೆ ನಾವು ಇನ್ಸ್ಟಿಟ್ಯೂಟ್ ಮಾಡಿರೋದು. ಅದಕ್ಕೆ ನಾನು ಏನ್ ಹೇಳ್ತೀನಿ ಅದನ್ನ ಕ್ವಿಕ್ ಲರ್ನ್ ಮಾಡ್ಬೇಕು. ನೀವು ಕಿಂಡರ್ ಗಾರ್ಡನ್ ಮಗು ಅಲ್ಲ, ಚಿಕ್ಕ ಮಗು ಅಲ್ಲ. ನೀವೇನ್ ಗೊತ್ತಾ, ಮಗು ಅಲ್ಲ. ನಾನೇನೋ ಮಗು ಅಂತ ಅಂದ್ರೆ ಅದಕ್ಕೆ ನಿಧಾನ ಕೇಳ್ಬೇಕು. ಇವಾಗ ನೀವು ಆಲ್ರೆಡಿ 18+ ಹೇಳಿದ ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಈಗಿಂದಾನೆ, ಈ ಲೈವ್ ಇಂದಾನೆ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಈಗ ಲಾಸ್ಟ್ ಒಂದು ಕನ್ಕ್ಲೂಷನ್ ಇತ್ತಲ್ಲ, ನಿಮ್ಗೆ ಕ್ಲಿಯರ್ ಆಯ್ತಾ? ಇಲ್ಲ. ಯಾವ ತರ ಕ್ಲಿಯರ್ ಆಗಿಲ್ಲ ನಿಮ್ಗೆ? ನನಗೆ ಬೇಡ ಸರ್ ಕನ್ಕ್ಲೂಷನ್. ಯಾಕೆ? ನೀವು ಕೊಡೋ ಟೈಮಲ್ಲಿ ಕನ್ಕ್ಲೂಷನ್ ಕೊಟ್ಟಿಲ್ಲ, ಈಗ ನನಗೆ ಇಸ್ಕೊಂಡು ನಾನೇನ್ ಮಾಡಿ? ನೋಡಿ,
ಹಾಗಾದ್ರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಆಗ್ಲಿ ಏನೇ ಆಗ್ಲಿ ನಮ್ಗೆ ಬೇಕು ಅಂದಾಗ ಮಾತ್ರ ಬಿಸ್ನೆಸ್ ಸಿಕ್ಬಿಡ್ಬೇಕು. ಹೌದು. ಅದಕ್ಕೆ Business ಗೂ patience relate ಬೇಕು. ಮಾಡ್ಬೇಡಿ sir. ಇದು Business ಏ ಬೇರೆ, conclusion ಏ ಬೇರೆ sir. ಕನ್ಕ್ಲೂಷನ್ ಕೂಡ Business ಇಲ್ಲಿ on spot ಆಗುತ್ತೆ ಒಂದ್ sir. ನಿಮಿಷ, ಕನ್ಕ್ಲೂಷನ್ ಕೂಡ ಪೇಷನ್ಸ್ ಇರ್ಬೇಕು. ಬಿ ಪೇಷನ್ಸ್ ಹೇಗಿರ್ಬೇಕು ಅಂದ್ರೆ, ಒಂದ್ ಇನ್ಸ್ಟಿಟ್ಯೂಟ್ ಮಾಡಿದೀವಿ ಅಂದ್ರೆ ನಾವೆಲ್ಲಾ ತರ ಪ್ಲಾನ್ ಮಾಡಿನೇ ಮಾಡಿರ್ತೀವಿ. ನೀವು ಹೇಳಿದ ತಕ್ಷಣನೇ ನಾವು ಹೇಳಕ್ ಆಗಲ್ಲ. B2B ರನ್ ಆಗೋದು ಹೆಂಗೆ ಅಂತ ಗೊತ್ತಿದ್ಯಾ? ಹೋಗ್ಲಿ, B2B ಬಿಸ್ನೆಸ್ ಅಂದ್ರೆ ಏನು, B2C ಬಿಸ್ನೆಸ್ ಅಂದ್ರೆ ಏನು, B2B2C ಬಿಸ್ನೆಸ್ ಅಂದ್ರೆ ಏನು ಅಂತ ಅದ್ರಲ್ಲಿ ಅರ್ಥ ಮಾಡ್ಕೊಂಡು ಬಿಸ್ನೆಸ್ಗೆ ಅಡಾಪ್ಟ್ ಮಾಡಿರೋ ಅಂತ ಇನ್ಸ್ಟಿಟ್ಯೂಟ್ ನಮ್ದು. ಅದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕಿದ್ರಲ್ಲಿ. ನಾವೇನ್ ಹೇಳ್ತೀವಿ ಅದನ್ನ ಕಲ್ತ್ಕೋಬೇಕು. ಇಲ್ಲ ನೀವೇ ಹೇಳ್ಕೊಡಂಗಿದ್ರೆ ಉಳ್ಳಾಳ್ ಮೇನ್ ರೋಡ್ ಅಲ್ಲಿ ಇನ್ನ ಸುಮಾರು ಬಿಲ್ಡಿಂಗ್ ಗಳಿದೆ, ನೀವೇ ಸ್ಟಾರ್ಟ್ ಮಾಡಿ, ನಾವೇ ಬಂದು ಇನಾಗ್ರೇಟ್ ಮಾಡ್ತೀವಿ, ನಾವೇ ಕಲ್ತ್ಕೊಂತೀವಿ. ಇಲ್ಲಿ ಬಂದಿರೋದು ನೀವು ಕಲ್ತ್ಕೊಂಡು ಹೋಗಕ್ಕೆ. ಅದೇ ತರ ಇವಾಗ ಹಾಸನದಿಂದ ಇಲ್ಲಿ ಬಂದಿದ್ದೀರಾ ಅಂದ್ರೆ ನಿಮ್ ಗ್ರೋತ್ ಆಗಕ್ಕೆ. ನನಗೆ ತನು ಗ್ರೋತ್ ಆಗ್ಬೇಕು, ಅವ್ರ ಟೆಂಟ್ ಹೌಸ್ ಏನಿದೆ ಗ್ರೋತ್ ಆಗ್ಬೇಕು, ನಿಮ್ ಬಿಸ್ನೆಸ್ ನ ಗ್ರೋತ್ ಮಾಡ್ಬೇಕು. ಇಲ್ಲಿ ಬಂದಿರೋದು ಅದೇ ಮೈಂಡ್ ಸೆಟ್, ನಾವು ಅದನ್ನೇ ಹೇಳ್ಕೊಡಕ್ಕೆ. ಇಲ್ಲಿ ಬಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಗ್ರೂಪ್ ಮಾಡ್ಕೊಳ್ಳೋದು, ಅವ್ರ ನಂಬರ್ ಇಸ್ಕೊಳ್ಳೋದು, ಇಲ್ಲ ಅವರೇ ನಿಮ್ ನಂಬರ್ ಕೊಟ್ರು ಎಲ್ಲ ವಿತ್ ಪರ್ಮಿಷನ್ ಮಾಡ್ಬೇಕು. ಸೊ ಹಾಗಾಗಿ ನೀವಿಲ್ಲಿ ಫ್ರೆಂಡ್ಶಿಪ್ ಮಾಡಿದೀರಾ? ಮಾಡಿದೀನಿ. ಹಾ, ನಾವು ಅದು ಅಲೋ ಮಾಡಲ್ಲ. ಇನ್ ಮುಂದೆ ನೀಡಿಲ್ಲ, ನನ್ಗೆ ಬೇಡ, ಇನ್ಸ್ಟಿಟ್ಯೂಷನ್ ನನಗೆ ಬೇಡ. ಆ ಇನ್ಸ್ಟಿಟ್ಯೂಟ್ ಹೊರಗಡೆನೂ ಬೇಡ, ನನಗೆ ಇನ್ಸ್ಟಿಟ್ಯೂಟ್ ಬಂದಿರೋದಿಲ್ಲಿ ನೀವು ಗ್ರೋ ಆಗಕ್ಕೆ, ಅವ್ರು ಗ್ರೋ ಆಗಕ್ಕೆ. ನಾನು ಒಂದ್ ನಿಮಿಷ, ನಿಮ್ಮಿಂದ ಅವ್ರಿಗೂನು ತೊಂದರೆ ಆಗೋದ್ ಬೇಡ, ಅವ್ರಿಂದ ನಿಮ್ಗೂ ಆಗೋದ್ ಬೇಡ. ನನಗೆ ಗ್ರೂಪ್ ಮಾಡೋದ್ ಬೇಡ, ಇಲ್ಲಿ ಫ್ರೆಂಡ್ಶಿಪ್ ಮಾಡೋದ್ ಬೇಡ. ನೀವ್ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ನಿಮ್ ಹತ್ರ ನಂಬರ್ ಇದ್ರು ಈಗ್ಲೇ ಡಿಲೀಟ್ ಮಾಡ್ಬೇಕು. ನನಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ಯಾಮಿಲಿ ರಿಲೇಷನ್ ತರ ಇಲ್ಲಿ ಇನ್ಸ್ಟಿಟ್ಯೂಟ್ ನಡೆಯಲ್ಲ. ಯಾಕೆ ಅಂದ್ರೆ ಆತರ ಮಾಡಿ ಎಷ್ಟೋ ಬ್ರ್ಯಾಂಡ್ಗಳು ಕೊಲಾಪ್ಸ್ ಆಗಿದೆ, ಕೋಟಿಗಟ್ಲೆ ಲಾಸ್ ಮಾಡ್ಕೊಂಡಿದ್ದಾರೆ. ಐ ನೋ, ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇರೋರಾಗ್ಲಿ ಎಷ್ಟೊಂದ್ ಜನ ನಾನು ನೋಡಿದೀನಿ. ನನಗ್ ಬೇಕಾಗಿರೋದಿಲ್ಲಿ ಸ್ಪೋರ್ಟ್ಸ್ ಸ್ಪಿರಿಟ್, ಆರ್ಮಿಗಳ ತರ ಇರ್ಬೇಕು. ನಿಮ್ ಗ್ರೋತ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬೇಕು. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನ್ ಕೇಳಿ, ಸಂಸ್ಥೆ ಇದೆ ಸಪೋರ್ಟ್ ಮಾಡಕ್ಕೆ. ನಿಮ್ಗೆ ಅವ್ರ ಫ್ರೆಂಡ್ಶಿಪ್ ಕಟ್ಕೊಂಡು ನಿಮ್ಗೇನಕ್ರಿ? ಅವ್ರು ಯಾರ್ರೀ ನಿಮ್ಗೆ? ಇಲ್ಲಿ ಇನ್ಸ್ಟಿಟ್ಯೂಟ್ ಬರಕ್ಕಿಂತ ಮುಂಚೆ ಅವ್ರ ಫ್ರೆಂಡಾ ನಿಮ್ಗೆ? ಇಲ್ಲ. ಇಲ್ಲಿ ಯಾಕೆ ಬಂದ್ ಮಾಡ್ಕೊಂತೀರಾ ಫ್ರೆಂಡ್? ಬಾಂಡಿಂಗ್ ನನಗ್ ಬೇಡ ರೀ. ಒಂದು ಆರ್ಮಿ ಅಂದ್ರೆ ಆರ್ಮಿಲಿ ಗ್ರೂಪ್ ಇರುತ್ತೆ, ನನಗ್ ಬೇಡ. ಇಲ್ಲಿ ಇಂಡಿವಿಜುವಲ್ ಎಕ್ಸಾಂಪಲ್ ಅವರು ಏನ್ ಜೊತೆಲೆ ಹೋಗಿ ಶೂಟ್ ಮಾಡಲ್ಲ, ಅವ್ರ ಇಂಡಿವಿಜುವಲ್ ಆಗಿರ್ತಾರೆ. ಸ್ಪೋರ್ಟ್ಸ್ ಪ್ಲೇಯರ್ ಅಷ್ಟೇ. ನೀವೊಂದು ಅಥ್ಲೆಟ್ ರನ್ ಅಂದ್ರೆ ಏನ್ ಅವ್ನ್ ಎಫರ್ಟ್ ತಗೊಂಡ್ ಹೋಗಿರ್ತಾನೆ. ಗ್ರೂಪ್ ಅಲ್ಲೂ ಕೂಡ ನನಗ್ ಬೇಡ. ನಾನು ಕೇಳ್ತಾ ಇರೋದು, ನನಗೆ ಫ್ರೆಂಡ್ಶಿಪ್ ಮಾಡೋಂಗಿಲ್ಲ ಇಲ್ಲಿ ಬಂದಿ. ನಂಬರ್ 1 ಪಾಯಿಂಟ್ ಮಾಡಲ್ಲ ಅಂತ ಅದು ಮಾಡಿದ್ರಿ. ಅದು ಇಷ್ಟು ದಿನ ಡ್ರಾಗ್ ಹಾಕಕ್ಕೆ ಕಾರಣನೇ ನಿಮ್ಮ ಫ್ರೆಂಡ್ಶಿಪ್. ನೀವು ಬೆಳಿಬೇಕಂತ ಬಂದಿರೋದು. ನನಗೆ ಇಂಡಿವಿಜುವಲ್ ಆಗಿ ನನಗ್ ಗೊತ್ತು ರೀ, ನಾನು ಹೆಂಗ್ ಗ್ರೋ ಮಾಡ್ಬೇಕು, ಹೆಂಗ್ ನಾಲೆಜ್ ಕೊಡ್ಬೇಕು ಅಂತ. ನಾನು ಅದಕ್ಕೆ ಸಂಸ್ಥೆ ಮಾಡಿರೋದು. 2 ತಿಂಗಳಿಂದ ಬೇಕಾಯ್ತು ಏನು ನನಗ್ ಗೊತ್ತು ಬಿಡ್ರಿ. ಪೇಷನ್ಸ್ ಚೆಕ್ ಮಾಡ್ತೀವಿ ನಾವು. ನಾನು ಅಷ್ಟೇ, ನಾನು ಹೇಳೋದು ಒಂದೇ. ಇಲ್ಲಿ ನೀವು ನನ್ ಬ್ರದರಾ? ಇಲ್ಲ. ನಾನ್ ನಿಮ್ ಬ್ರದರಾ? ಇಲ್ಲ ತಾನೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಆನ್ಲೈನ್ ಅಲ್ಲಿ ನೋಡಿ ಬಂದಿರೋದು. ಹೌದು. ನಾನ್ ಮಾಡಿರೋದೇನಕ್ಕೆ ಸಂಸ್ಥೆ? ನಿಮ್ಮನ್ನ ಹೇಳ್ಕೊಡಕ್ಕೆ, ನಿಮ್ ಬಿಸ್ನೆಸ್ ನ ಗ್ರೋ ಮಾಡಕ್ ತಾನೆ. ಅದೇ ತಾನೇ ಬೇಕಾಗಿರೋದು. ಇಲ್ಲಿ ಬಂದು ಬಾಂಡಿಂಗ್ ಮಾಡ್ಕೊಳ್ಳೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ನನ್ಗೆ ನೀಡಿಲ್ಲ. ಓಕೆ, ನೀವು ಮಾಡೋ ಹಾಗಿದ್ರೆ ನೀವ್ ಯಾಕೆ ಜಾಯಿನೇ ನೀಡಿಲ್ಲ ನಮ್ಗೆ? ಇದು ನನಗೆ ಮೇನ್ ಫೋಕಸ್. ಇದು ಅಲೋವ್ ಇಲ್ಲ. ಇವಾಗ ನಿಮ್ಮ ಹತ್ರ ನಂಬರ್ ಇದ್ರು ಕಟ್ ಆಗ್ಬೇಕು. ನಂಬರ್ 1. ನೀವು ಕೋರ್ಸ್ ಆದ್ಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿತ್ತನ್ನೋರೆ, ನಾನು ಅವಾಗ್ಲೂ ಸಪೋರ್ಟ್ ಮಾಡ್ತೀನಿ, ಈಗ್ಲೂ ಸಪೋರ್ಟ್ ಮಾಡ್ತೀನಿ, ಯಾವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಪೇರೆಂಟ್ಸ್ ನಂಬಿಕೆಯಿಂದ ಇಲ್ಲಿ ಕಳ್ಸಿದಾರೆ ಅಂದ್ರೆ ಅದು ನನ್ನ ಜವಾಬ್ದಾರಿ ಆಗಿರುತ್ತೆ. ನಿಮ್ಗೆ ಲಾಗಿನ್ ಲಾಗೌಟ್ ಹಾಕಕ್ಕೂ ಹೇಳಿದ್ವಿ, ಅದು ಹಾಕಿಲ್ಲ ನೀವು. ಅದನ್ನ ಮಾಡಬಾರ್ದು. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಒಂದು ಪ್ರೊಡಕ್ಷನ್ಗಾಗ್ಲಿ, ಒಂದು ವೆಂಡರ್ಗಾಗ್ಲಿ, ಒಂದು ಟೀಮ್ ಮೆಂಬರ್ಸ್ಗಾಗ್ಲಿ ಒಂದು ಟ್ರ್ಯಾಕಿಂಗ್ ಇರುತ್ತೆ, ಕೆಲಸ ಚೆನ್ನಾಗುತ್ತೆ. ಇವತ್ತು ಔಟ್ಡೋರ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಇವತ್ತು ಹನುಮ ಜಯಂತಿ. ಇವತ್ತು ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮೆಲ್ಲಾ ಸ್ಟೂಡೆಂಟ್ಸ್ ಮಾರುತಿ ಮಂದಿರ ಹತ್ರ ಹೋಗಿ ಎಲ್ಲ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ನಿಮ್ ಪೋಸ್ಟರ್ಸ್ ಕೂಡ ನೀವು ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ಉದ್ದೇಶನೇ ಒಂದೇ, ಇಂಡಿವಿಜುವಲ್ ಆಗಿ ಗ್ರೋತ್ ಆಗ್ಬೇಕು ಅನ್ನೋದು. ನಾನ್ ನಿಮ್ ಮೇಲೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ವೈಯಕ್ತಿಕವಾಗಿ ನನಗೇನ್ ಬೇಜಾರಿದೆ?
ಅದ್ ನಿಮಗ್ ಗೊತ್ತು ಸರ್. ನನಗೆ ನೀಡೇ ಇಲ್ಲ. ನನ್ಗೆ ಏನಕ್ಕೆ ಇವಾಗ ನಾನು ಅನ್ಕೋಬಹುದು ನನ್ ಫೀಸ್ ಕೊಟ್ಟಿದ್ದೀರಾ, ಇನ್ನ ಕೊಟ್ಟಿಲ್ಲ, ಇಲ್ಲ ಕೊಡ್ಬೋದು, ಅದ್ ಬಿಡಿ ಸೆಕೆಂಡ್ರಿ. ಈಗ ನಾನು ಒಂದ್ ಹೇಳ್ತೀನಿ, ನನ್ ಫೀಸ್ ಬಂದ್ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಇಷ್ಟೇ ಅಲ್ವಾ, ಮುಗ್ದೋಯ್ತಲ್ವಾ? ನಾನು ಯಾಕೆ ಇಷ್ಟೊಂದು ಪರ್ಸನಲ್ ಅಟೆನ್ಷನ್ ತಗೋಬೇಕು? ನೀವೇ ಹೇಳಿದ್ರಿ ಸರ್ ಕ್ಲೋಸ್ ಮಾಡ್ಬಿಡ್ಬೋದಾಗಿತ್ತು ಬೇಗ ಅಂತ. ನಾನ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತ ಅಂದ್ರೆ ನನಗೆ ವಾಯ್ಸ್ ರೈಸ್ ಆಗಿದ್ರೆ ಅದು ಕರೆಕ್ಟ್ ಆಗಿರ್ಬೇಕು. ಆ ವಾಯ್ಸ್ ರೈಸ್ ನಮ್ಗೆ ಎಷ್ಟೊಂದ್ ಜನ ವಿಡಿಯೋ ನೋಡಿರೋರು ಕೂಡ ಅದು ಇಲ್ಲಿ ಫಿಮೇಲ್ಸ್ ಗಳಿರ್ತಾರೆ, ಬೇರೆ ಸ್ಟೂಡೆಂಟ್ಸ್ ಇರ್ತಾರೆ. ನೀವು ಒಬ್ರೆ ವಾಯ್ಸ್ ರೈಸ್ ಮಾಡಿ ಎಲ್ಲರೂ ನೀಟಾಗಿ ಮಾತಾಡ್ತಾ ಇದಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಕನ್ಸಿಡರ್ ಮಾಡ್ಬೇಕು ನಾವು. ಏನಂತ ಸರ್ ಅದ್ ಫೀಡ್ಬ್ಯಾಕ್ ಹೇಗ್ ಬರುತ್ತೆ ಅಂತ ಅಂದ್ರೆ ನಾನು ಎಲ್ಲಾನು ನನ್ನ ಪಿನ್ ಟು ಪಿನ್ ಹೇಳಕ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಪರ್ಸನಲ್ ಅಟೆನ್ಷನ್ ಕೊಡುವಂತ ಸ್ಟೂಡೆಂಟ್ಸ್ ಇರ್ಬೋದು. ಸರ್ ಯಾರು ಅಂತ ಹೇಳಿ ಸರ್. ನಾನು ಕಮೆಂಟ್ ಮಾಡಕ್ಕಾಗಲ್ಲ. ನಮಸ್ತೆ ಮ್ಯಾಮ್, ನಾನು ಕಮೆಂಟ್ ಮಾಡಕ್ಕಾಗಲ್ಲ. ನಾನೇನ್ ಗೊತ್ತಾ, ನಾನು ಒಂದೇ ನಿಮ್ ಚೇಂಜಸ್ ಮಾಡ್ಕೊಳ್ರಿ ಅಷ್ಟೇ ನನ್ಗೆ ಬೇಕಾಗಿರೋದು. ನನಗೆ ವಾಯ್ಸ್ ಬಿ ಪೇಷನ್ಸ್, ಬಿ ಪೇಷನ್ಸ್, ಬಿ ಪೇಷನ್ಸ್. ಇದನ್ನಲ್ಲ ಸರ್ ಲಿಸನ್ ಫಸ್ಟ್, ರಿಪೀಟ್ ದ ಸ್ಟೇಟ್ಮೆಂಟ್. ನಾನು ಏನ್ ಹೇಳ್ತೀನಿ ಅದನ್ನ ಕೇಳ್ಬೇಕು, ಅದಕ್ಕೆ ನಾನು ಇನ್ಸ್ಟಿಟ್ಯೂಟ್ ಮಾಡಿರೋದು. ರಿಪೀಟ್ ಅಂದ್ರೆ ವಾಪಸ್ ಹೇಳೋದು ಸರ್. ಹೌದು ರೀ, ಫಸ್ಟ್ ಕೇಳ್ರಿ ನಾನು ಏನ್ ಹೇಳ್ತೀನಿ ಅದನ್ನ ಮಾತಾಡೋದಲ್ಲ. ಇಲ್ಲಿ ಲೈವ್ ಹೋಗ್ತಾ ಇದ್ದೀನಿ ನಾನು. ಯಾಕಿದ್ದೀನಿ ಹೇಳಿ ಲೈವ್ ಅಲ್ಲಿ ಮಾತಾಡ್ತಾ ಇರೋದು? 0% ಹೈಡ್, 100% ಟ್ರಾನ್ಸ್ಪರೆಂಟ್ ಇರೋದು. ಹೌದು. ಇವಾಗ ನಾವು ಫೇಕ್, ನಾವು ಏನಾದ್ರು ಫ್ರಾಡ್ ಮಾಡಂಗಿದ್ರೆ ನೀವ್ ಯಾಕೆ ಇಲ್ಲಿ ಬರ್ತಿದ್ರಿ? ಅದು ಕಂಡಿಡಿಯಕ್ಕೆ ತಾನೆ ನಾನು ಇಲ್ಲಿರೋದು ಸರ್. ಹಂಗಂದ್ರೆ ನೀವು ಓದಕ್ಕಲ್ಲ ಬಂದಿರೋದು, ಕಲಿಯಕ್ಕಲ್ಲ. ಏನ್ ಮಾಡ್ತೀನಿ ಅಂತ ಏನ್ ಮಾಡಕ್ ಬಂದಿದ್ದೀರಾ? ನಾನು ಕಲಿಯಕ್ಕೆ ಅಂತಾನೆ ಬಂದಿದ್ದೀನಿ. ವೆರಿ ಗುಡ್. ಇವಾಗ ನಿಮ್ಗೊಂದು ಇನ್ನೊಂದು ಒಂದ್ ತಿಂಗಳು ಎಕ್ಸ್ಟೆಂಡ್ ಮಾಡ್ತೀನಿ. ನೆಕ್ಸ್ಟ್ ಸೀಸನ್ ಬನ್ನಿ, ಕಲ್ಸ್ಕೊಳ್ಳಿ. ನನಗೆ ಇಂಟ್ರೆಸ್ಟ್ ಇದೆ, ನಾನು ಬರ್ತೀನಿ. ನಾನೇ ಟೈಮ್ ನಾನು ಹೇಳೋದು ರೆಸ್ಪಾನ್ಸ್ ಏನು? ಲಾಗಿನ್ ಹಾಕಿದೀರಾ? ಹಾಕಿಲ್ಲ. ಅದು ಹಾಕಿಲ್ಲ, ರಾಂಗ್. ಅದು ಹಾಕ್ಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಂಬರ್ 1. ಎಷ್ಟೊಂದು ಕ್ಲಾಸ್ ಮಿಸ್ ಆಗಿದೆ, ಅದನ್ನ ಕರೆಕ್ಟ್ ಆಗಿ ಇನ್ ಮುಂದೆ ಯಾವುದೇ ಕ್ಲಾಸ್ ಮಿಸ್ ಮಾಡ್ದಿರಾ ಮಾಡ್ಕೊಳ್ಳಿ. ನಂಬರ್ 3 ಪಾಯಿಂಟ್, ಇಲ್ಲಿ ಫ್ರೆಂಡ್ಶಿಪ್ ಮಾಡಕ್ ಬರಬೇಡಿ. ಇಲ್ಲಿ ನಿಮ್ಗೇನ್ ಡೌಟ್ ಇದೆ ಅದನ್ನ ಮಾತ್ರ ಕೇಳಿ, ಬೇರೆಯವ್ರ ಬಗ್ಗೆ ವರಿ ಮಾಡಬೇಡಿ. ಅವ್ರಿಗೆ ಗೊತ್ತು ಅವ್ರ ಲೈಫ್. ಸರ್ ನಾನು ಯಾರ್ದು ಕೇಳಿಲ್ಲ. ನನಗೆ ಫ್ರೆಂಡ್ಶಿಪ್ ನಾಟ್ ಅಲೌಡ್ ಇನ್ಸೈಡ್ ಅಂಡ್ ಔಟ್ಸೈಡ್. ಫ್ರೆಂಡ್ಶಿಪ್ ಬಗ್ಗೆ ಹೇಳಿ, ಅವ್ರದ್ದು ಕೇಳ್ತೇನೆ, ಇವ್ರು ನನಗೆ ಫ್ರೆಂಡ್ಶಿಪ್ ಮಾಡಬೇಡಿ. ಫ್ರೆಂಡ್ಶಿಪ್ ಹೇಳಿ, ನೀವು ಅವ್ರದ್ದು ಇವ್ರದ್ದು ಅಂತ ಇರಲಿ. ಯಾರು ಕೇಳಿದೀನಿ ಹೇಳಿ? ಈಗ 4 ಜನ ಫ್ರೆಂಡ್ಶಿಪ್ ಇದೆಯಲ್ಲ ನಿಮ್ಗೆ, ಅವ್ರ ನ್ಯಾಯ ನಾನು ಕೇಳ್ತೇನೆ. ನಾನ್ ನಿಮ್ ನ್ಯಾಯ ಅಲ್ಲ ರೀ. ನಿಮ್ಗೆ ಇವಾಗ್ಲೇ ಹೇಳ್ತಾ ಇದೀರಾ ನನ್ ಕನ್ಕ್ಲೂಷನ್ ಬೇಡ ಅಂತ. ನಿಮ್ಗೆ ತುಂಬಾ ಮಾಡ್ತೀನಿ, ನಾನು ಇಷ್ಟಕ್ಕೆ ಬಿಡಲ್ಲ. ಯಾಕೆ ಅಂತ ಕೇಳಿ, ನಾನು ಏನಕ್ಕೆ ಗೊತ್ತಾ, ನಾನು ಈ ಲೈವ್ ನ ಇನ್ನ ಡ್ರ್ಯಾಗ್ ಮಾಡ್ತೀನಿ. ನಾನು ಎಲ್ಲಾರ್ನು ಒಬ್ಬೊಬ್ಬರನ್ನೇ ಕೂರ್ಸ್ ಮಾತಾಡ್ತೀನಿ. ಯಾಕೆ ಗೊತ್ತಾ, ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕದಲ್ಲಿ ನಿಮ್ ತರ ಸ್ಟೂಡೆಂಟ್ಸ್ ಬಂದಿ, ಇಲ್ಲ ಬೇರೆ ತರ ಸ್ಟೂಡೆಂಟ್ಸ್ ಬಂದಿ ಫ್ರೆಂಡ್ಶಿಪ್ ಮಾಡುವಂತ ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ಅಲ್ಲಿ ಮಿಸ್ಯೂಸ್ ಆಗಿದೆ. ಅದಾಗಬಾರ್ದು. ಅಂಡ್ ನಿಮ್ ವಾಯ್ಸ್ ರೈಸ್ ಆಗಿದ ತಕ್ಷಣ ಓಕೆ, ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇರೋರೆಲ್ಲ ಫ್ರಾಡ್ಗಳು, ಅಯ್ಯೋ ಹೌದು ಕನ್ವಿನ್ಸ್ ಆಗ್ಬಿಡೋಣ ಅಂತ ನಾನು ಹೇಳ್ತಾ ಇರೋದು ನಿಮ್ಗೆ. ಸರ್ ನೀವೇ ಹೌದು, ನನ್ ಪಾಸ್ಪೆಕ್ಟ್ ಕೇಳ್ಬೇಕಲ್ಲ, ನಿಮ್ ಪಾಸ್ಪೆಕ್ಟ್ ಕೇಳ್ರಿ. ನನ್ಗೆ ಗೊತ್ತು ರೀ, ನಿಮ್ದು ನಾವ್ ಹೇಳಿರೋದ್ನ ನೀವು ಕೇಳಿದ್ರೆ ನಾನು ಇಷ್ಟೊತ್ತು ಮಾತಾಡ್ತಿರ್ಲಿಲ್ಲ. ಕೇಳಿದ್ಕೆ ಒಂದ್ ನಿಮಿಷ ಕೇಳ್ರಿ, ಕೇಳ್ಬೇಕು ನೀವ್ ಇನ್ನ ಕೋರ್ಸ್ ಮುಗಿಯೋವರ್ಗುನು. ಹೇಳ್ತಿರಲ್ಲ ಸರ್, ಕೇಳಿಲ್ಲ ಅಂತೀರ. ಹೌದು. ಫಸ್ಟ್ ಆಫ್ ಆಲ್ ನೀವು ಗ್ರೂಪ್ ಮಾಡಿ ಫ್ರೆಂಡ್ಶಿಪ್ ಮಾಡಿರೋದು ರಾಂಗ್. ಟೋಟಲಿ ರಾಂಗ್. ಅದ್ರಿಂದಾನೇ ಇಷ್ಟೆಲ್ಲ ಕ್ರಿಯೇಟ್ ಆಗಿರೋದು. ಬೇರೆಯವರೆಲ್ಲ ಬಂದ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ, ಅವ್ರು ಕಲಿತಾ ಇದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಅದ್ರಲ್ಲೇನಾದ್ರೂ ಕಂಪ್ಲೇಂಟ್ಸ್ ಇದೆಯಾ? ನೋ, ನಥಿಂಗ್. ಅದು ಅವ್ರಿಗೆ ಗೊತ್ತು ಸರ್. ನಾನು ಹೇಳ್ತಾ ಇರೋದು ಅವ್ರ ಬಗ್ಗೆ. ನಿಮ್ ಬಗ್ಗೆ ನೀವು ಕಲಿತಾ ಇದ್ದೀರಾ ಚೆನ್ನಾಗೆ, ಅಷ್ಟೇ. ಇಲ್ಲಿ ಬಂದ ಮೇಲೆ ನನ್ಗೆ ಒಂದೇ ಇಷ್ಟ ಆಗ್ದಿರೋದ್ರಿ, ನನಗಿಲ್ಲಿ ಫ್ರೆಂಡ್ಶಿಪ್ ಮಾಡಕ್ ಅವಕಾಶ ಇಲ್ಲ ರೀ. ಬೇರೆ ಪೇಜ್ ನೀವು ಫಾಲೋ ಮಾಡ್ತಾ ಇದ್ರು ಅನ್ಫಾಲೋ ಮಾಡಿ. ರೈಟ್, ಮಾಡ್ತಾ ಇದ್ರು ನಾನು ಹೇಳಲಿಲ್ಲ ಮಾಡಿದೀರಾ ಅಂತ. ಮಾಡ್ತಾ ಇದ್ರು ಅನ್ಫಾಲೋ ಮಾಡಿ. ಯಾವ ಇನ್ಕ್ಲೂಡಿಂಗ್ ನನ್ನ ನಂಬರ್ ಮಾತ್ರ ಇರ್ಬೇಕು. ನಮ್ ಟ್ರೈನರ್ಸ್ ನಂಬರು ಇಟ್ಕೋಬೇಡಿ, ಯಾವ ಟೀಮ್ ಮೆಂಬರ್ಸ್ ಇಟ್ಕೋಬೇಡಿ, ಯಾರ್ದು ಇಲ್ಲ. ಇನ್ಸ್ಟಿಟ್ಯೂಟ್ ನಂಬರ್ ನನ್ನ ನಂಬರ್. ನಿಮ್ಗೆ ಏನೇ ಸಪೋರ್ಟ್ ಬೇಕಂದ್ರು ಐ ಆಮ್ ವಿತ್ ಯು ಲಾಂಗ್ ಟೈಮ್. ನನಗೆ ನಿಮ್ ಗ್ರೋತ್ ಮುಖ್ಯ ರೀ. ನಾನ್ ಸುಮ್ನೆ ಇಲ್ಲಿ ಡೌನ್ ಮಾಡ್ಕೊಂಡು ಬ್ಲೇಸರ್ ಹಾಕೊಂಡು ಮಾತಾಡಕ್ ಬಂದಿಲ್ಲ ನಾನು. ಹಂಗ್ ಮಾತಾಡಂಗಿದ್ದೀರಾ, ನಾನು ಸೂಪರ್ ಆಗಿ ಮಾತಾಡ್ತೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು. ಕ್ಲಾಸಲ್ಲೂ ಅಷ್ಟೇ ಪರ್ಫೆಕ್ಟ್ ಆಗಿ ಮಾತಾಡ್ಬೇಕು. ಮಾರ್ಕೆಟಿಂಗ್ ಎಲ್ಲ ಹೇಗಾಯ್ತು ಇವತ್ತು ಮೇಡಮ್? ಬನ್ನಿ ಮೇಡಮ್ ಎಲ್ರು.
ಸೊ ಅದೊಂದು ನನಗೆ ಫಾಲೋ ಅಪ್ ಮಾಡಿ. ಆಮೇಲೆ ಇನ್ನೊಂದು, ಇವಾಗ ನಿಮ್ ಪೇಜ್ ಇದು ನೀವು ಬೇಡ ಅಂತ ಹೇಳಿದಿರಲ್ವಾ, ಮೇಡಮ್ ಏನಾದ್ರು ಬೇಜಾರ್ ಮಾಡ್ಕೊಂಡ್ರ? ಅದು ಅವ್ರು ಕೇಳ್ಬೇಕು ಸರ್, ನಾನು ಕೇಳ. ನಿಮ್ ಕೇಳ್ತಾ ಇದೀನಿ, ಕೇಳ್ರಿ, ಆನ್ಸರ್ ಪ್ರಾಪರ್ ಆಗ್ರಿ. ಒಂದ್ ಬಿಸ್ನೆಸ್ ಮ್ಯಾನ್ ತರ ನನಗ್ ಬೇಜಾರ್ ನಿಮ್ಗೆ ಹೋಗಿ ಕೇಳಿದಾಗ ಒಂದ್ ನಿಮಿಷ ಅವ್ರು ಹೋಗಿ ನೀವು ಮಾತಾಡ್ಸ್ರಲ್ಲ, ಅವಾಗ ಏನಾದ್ರು ಬೇಜಾರಾದ್ರ ನನ್ನಿಂದ ಅವ್ರೇನ್ ಅದನ್ನ ಕೇಳಿ. ಅವ್ರನ್ನ ಕೇಳ್ಬೇಕು ಅಂದ್ರೆ ನೀವೇನಕ್ಕೆ ಇಲ್ಲಿ ಬಂದಿರೋದು? ಫೀಲಿಂಗ್ಸ್ ಅವ್ರು ಕೇಳ್ಬೇಕು. ಒಂದ್ ನಿಮಿಷ ಕೇಳಿ, ನಾನ್ ಕೇಳ್ತಾ ಇರೋದನ್ನ ಕೇಳ್ರಿ, ನಾನ್ ಹೇಳೋದನ್ನ ಕೇಳ್ರಿ ಫಸ್ಟ್. ಸರ್ ಹೇಳಿ, ನೀವ್ ಹೇಳೋದ್ನೆಲ್ಲ ನೀವು ಹೆಂಗೋ ಆಟಿಟ್ಯೂಡ್ ಆಗಿ ಮಾತಾಡಕ್ಕೆ ಅವ್ರು ಕೇಳ್ಬೇಕು ಫೀಲಿಂಗ್ಸ್ ಮಾತಾಡ್ಬೇಡ್ರಿ. ನಾನ್ ಏನ್ ಹೇಳ್ತೀನಿ ಕೇಳ್ರಿ ಫಸ್ಟ್. ಮೇಡಮ್ ಹೋಗಿ ನೀವು ಕೇಳಿದಾಗ ಮಾತಾಡಿದಾಗ ಅವ್ರಿಗೇನಾದ್ರು ಬೇಜಾರಾಗೋ ತರ ಆಯ್ತಾ ನಿಮ್ಗೆ? ಅವ್ರು ಹೇಳಿದ್ರೆ ಏನಾದ್ರು ಅಲ್ಲ, ಯಾರಿಂದ ನಿಮ್ ಕೇಳ್ತಾ ಇದ್ದೀನ್ರಿ, ಯಾರಿಂದ ಅಲ್ಲ. ನಿಮ್ಗೆ ಓಕೆ ಕ್ಯಾನ್ಸಲ್ ಮಾಡ್ತಾ ಇದೀನಿ ಅಂತ ಅಂದ್ರಲ್ಲ, ಓಕೆ ಅಂತ ಹೇಳಿದ್ರ, ಮೇಲ್ ಮಾಡಿದೀನಿ ಅಂತ ಹೇಳಿದ್ರ, ನನಗೆ ಅವ್ರ ಪರ್ಮಿಷನ್ ಬೇಕು ಅಂತ ಹೇಳಿದ್ರ, ಅಷ್ಟೇ ತಾನೆ. ಅದ್ ಬಿಟ್ರೆ ಇನ್ನೇನಿಲ್ಲ ಅಲ್ವಾ? ಅಷ್ಟು ನಾನ್ ಕೇಳ್ತಾ ಇರೋದು. ಫೀಲಿಂಗ್ಸ್ ನಾನ್ ಹೆಂಗ್ ಹೇಳಕ್ಕಾಗತ್ತ ಅವ್ರ ಫೀಲಿಂಗ್ಸ್? ನಿಮ್ಗೆ ಬಿಸ್ನೆಸ್ ಮಾಡಕ್ ಬಂದಿರಾ ಇಲ್ಲಿ, ಏನು ಕೂಡ ನೀವೇನು ಸರ್ ಇಲ್ಲಿ ಪ್ರೀ ಸ್ಕೂಲ್ ಬಂದಿಲ್ಲ, ನೀವು ಬಿಸ್ನೆಸ್ ಮಾಡಕ್ಕೆ. ಅರ್ಥ ಮಾಡ್ಕೊಳ್ಳಿ ಬಿಸ್ನೆಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಸ್ನೇಹಿತರೆ, ನೀವು ಅಷ್ಟೇ ಬಿಸ್ನೆಸ್ ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೋಬೇಕು. ಸಡನ್ ಆಗಿ ಗ್ರೋತ್ ಆಗಲ್ಲ. ಒಂದು ಅಗ್ರಿಮೆಂಟ್ ನೀವು ಕ್ಯಾನ್ಸಲ್ ಮಾಡ್ತೀರಿ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೆಂಗ್ ಮಾಡ್ಬೇಕಂತ ಕಲಿಬೇಕು ನೀವು. ಎಷ್ಟೋ ಬಿಸ್ನೆಸ್ ಗಳು ಲಾಕ್ಸ್ ಆಗ್ತಾ ಇದೆ, ಎಕ್ಸ್ಪೆಷಲಿ ನಮ್ ಕನ್ನಡ ಮಾರ್ಕೆಟ್ ಅಲ್ಲಿ. ಎಲ್ಲರೂ ಫ್ರೆಂಡ್ಶಿಪ್ ಅಂತ ಹೋಗ್ತಾ ಇದ್ದೀರಾ, ಎಷ್ಟು ಲಾಸ್ ಮಾಡ್ಕೊಂತ ಇದ್ದೀರಾ? ಕಮೆಂಟ್ ಮಾಡಿ ನೀವೇನೆ, ಎಷ್ಟು ಲಾಸ್ ಆಗಿದೆ ಯಾರೋ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಆಗಿ ಹೋಗ್ಬಿಡುತ್ತಂತೆ 3-4 ದಿನದಲ್ಲಿ, 1 ತಿಂಗಳಲ್ಲಿ, 1 ವಾರದಲ್ಲಿ, ಆಮೇಲೆ ಲಾಸ್ ಆಗೋಗ್ಬಿಡುತ್ತಂತೆ. ಕಂಪನಿನೂ ಲಾಸು, ಅವರು ಲಾಸು. ನಾಟ್ ಅಲೌಡ್. V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ತನ್ನೋರೇ ನೀವು ಬೆಳಿಬೇಕಷ್ಟೇ ನನ್ನ ಮೈಂಡ್ ಸೆಟ್. ನನಗಿನ್ನೇನು ಇಲ್ಲ. ನನ್ನ ಮೈಂಡ್ ಸೆಟ್ ಅಲ್ಲಿ ತನ್ನು ಹೆಂಗ್ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ ಇಂಟ್ರೆಸ್ಟ್ ಏನು ಅಂತ ನನ್ಗೆ ಗೊತ್ತು, ನೀವ್ ಯಾವ ತರ ಕೆಲಸ ಮಾಡ್ತೀರಾ ಅಂತ. ಬೇರೆ ಕಡೆ ಏನಕ್ಕೆ ಗಮನ ಹರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ನಾವ್ ಯಾರು ಅಂತಾನೆ ಪರಿಚಯ ಇಲ್ದಿರೋರು ಇಲ್ಲಿ ಬಂದು ಕಲಿತಾ ಇದೀವಿ, ಮಾತಾಡ್ತಾ ಇದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾನ್ ಯಾಕೆ ನಿಮ್ ಪೇರೆಂಟ್ಸ್ ನಿಮ್ ಬೈತಾರ ಇಲ್ವಾ? ಸಮ್ ಟೈಮ್ ತಪ್ಪು ಮಾಡಿದಾಗ ಯಾಕೆ ಬೈತಾರೆ ತನ್ನವ್ರೆ? ಟರ್ನ್ ಮಾಡಿ ಮೇಡಮ್, ಯಾಕೆ ಬೈತಾರೆ ಹೇಳಿ? ನೀವು ಬೆಳಿಬೇಕು, ಗುರ್ತಿಸ್ಕೋಬೇಕು ಅಂತ ತಾನೆ ನಿಮ್ ಛಲ ಇದೆ ತಾನೆ. ಈ ಏಜ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಬೇರೆಯವ್ರು ಹೇಳಿ? ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತಾರೆ. ನೀವೇನ್ ಮಾಡ್ತಿದ್ದೀರಾ? ಬಿಸ್ನೆಸ್ ಮಾಡ್ತಾ ಇದ್ದಾರೆ ರೀ. ನೀವು ನನ್ಗೆ ಅಡ್ಮಿಷನ್ ಬಂದಿ ನೆಕ್ಸ್ಟ್ ನನ್ ನೆನ್ಪಿದೆ ಸರ್, ನಾನ್ ಪಕ್ಕಾ ಮನಿ ಮೈಂಡ್ ಸರ್, ನನ್ ದುಡ್ಡು ಮಾಡ್ಬೇಕು ಸರ್, ಕೆಲಸ ಮಾಡ್ಬೇಕು ಸರ್ ಅಂದೋರ್ ನೀವು. ಎಷ್ಟು ಏಜ್ ನಿಮ್ಗೆ? 21 ಏಜ್ ಸ್ನೇಹಿತರೆ. ಇವ್ರಿಗೆ ಈ ಏಜ್ ಅಲ್ಲಿ ಆ ಮೈಂಡ್ ಬಂದಿದೆ ಅಂದ್ರೆ ಇನ್ನೊಂದ್ 5-10 ವರ್ಷದಲ್ಲಿ ಹೆಂಗ್ ಗ್ರೋ ಆಗ್ಬೋದು ನೋಡಿ. ಈ ಟೈಮ್ ಅಲ್ಲಿ ನಾವು ಇವ್ರಿಗೆ ಕರೆಕ್ಟ್ ಆಗಿ ನಾವು ಫೀಡ್ ಮಾಡಿಲ್ಲ, ಗೈಡ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಇದೇ ಏಜ್ ಅವರು ಸೋಷಿಯಲ್ ಮೀಡಿಯಾ ನೋಡ್ಕೊಂಡ್, ರೀಲ್ಸ್ ನೋಡ್ಕೊಂಡ್, ಸ್ಕ್ರಾಲ್ ಮಾಡ್ಕೊಂಡ್ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನೀವೇನ್ ಮಾಡ್ತಿದ್ದೀರಾ ಹೇಳಿ? ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ. ಎಷ್ಟು ಖುಷಿ ಇದೆ. ನೀವು ಅವತ್ತು ನೈಟ್ ಮಲಗಿಲ್ಲ ನೀವು ಕರೆಕ್ಟ್ ಆಗಿ. ಬೇಬಿ ಶವರ್ ಮಾಡ್ದ, ಬೇಬಿ ಶವರ್ ತಾನೆ ಅವತ್ತು ನನ್ ಫೋಟೋ ಕಳ್ಸಿದ್ರಲ್ಲ, ವರ್ಕ್ ಹೆಂಗ್ ಬಂದಿದ್ದು ಅವ್ರಿಗೆ ಎಷ್ಟು ಇಷ್ಟಪಟ್ರು. ಮೊನ್ನೆ ಕಾರ್ ಡಿಕ್ಕಿಲ್ಲ, ಎಲ್ಲಿ ಬೆಡ್ರೂಮ್ ಎಲ್ಲ ಮಾಡಿದ್ದು ಸರ್ಪ್ರೈಸ್ ಪಾರ್ಟಿ. ಖುಷಿ ಆದ್ರ? ಇದೆಲ್ಲ ಯಾರು ಮಾಡ್ತಾರೆ ಸ್ನೇಹಿತರೆ? ಮೇಡಮ್ ನೀವು ಫುಲ್ ಹತ್ರ ಬರ್ತಾ ಇದ್ದೀರಾ, ನಾನು ಫುಲ್ ಡಲ್ ಆಗ್ಬಿಟ್ಟಿದ್ದೀನಿ. ಆದ್ರೂ ಜೋಶಾಗಿ ಮಾತಾಡಿ, ಇಷ್ಟು ಕ್ಲೋಸ್ ಅಲ್ಲಿ ಬರ್ಬೇಡಿ, ಎಡಿಟ್ ಮಾಡಕ್ಕೂ ಕಷ್ಟ ಆಗ್ಬಿಡುತ್ತೆ. ಇದು ನಾನ್ ಎಡಿಟ್ ಸ್ನೇಹಿತರೆ, ಲೈವ್ ಹೋಗ್ತಾ ಇದೆ, ಎಡಿಟ್ ವರ್ಷನ್ ಇನ್ನೊಂದು ಬರುತ್ತೆ. ಇಷ್ಟೆಲ್ಲ ಮಾಡ್ತಾ ಇರೋ ನಾನು, ನನ್ ಖುಷಿ ರೀ. ನೀವು ಬೆಳೆದ್ರೆ ನನ್ಗೆ ಬಹಳ ಅಡ್ವಾಂಟೇಜ್. ನಮ್ಮ ಎಲ್ಲ ಸ್ಟೂಡೆಂಟ್ ಟ್ರೈನರ್ಸ್ ಕೇಳ್ತಾ ಇರ್ತೀನಿ, ಅವ್ರನ್ನ ತೋರಿಸಿ ಎಲ್ಲ ಎಷ್ಟು ಸ್ಪಿರಿಚುವಲ್ ಆಗಿ ಬಂದಿದ್ದಾರೆ. ಅವ್ರ ಮುಖಗಳು ನೋಡಿ ಎಷ್ಟು ಕೂಲ್ ಆಗಿ. ಇವತ್ತು ಹನುಮಾನ್ ಜಯಂತಿ, 2 ಟೆಂಪಲ್ ಹತ್ರ ಹೋಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ನಿಮ್ಗೆ ಒಂದು ಕ್ಲಾಸ್ ಬರ್ಲಿ ನೋಡಿ ಸ್ನೇಹಿತರೆ. ವಿತೌಟ್ ಮಾರ್ಕೆಟಿಂಗ್ ಯು ಕಾಂಟ್ ಡೂ ಎನಿಥಿಂಗ್. ಮೇಡಮ್ ಶೋ ಮಾಡಿ, ವಿತೌಟ್ ಮಾರ್ಕೆಟಿಂಗ್ ಯು ಕಾಂಟ್ ಡೂ ಎನಿಥಿಂಗ್, ಯು ಕಾಂಟ್ ಬೈ ಎನಿಥಿಂಗ್ ಆರ್ ಸೆಲ್ ಎನಿಥಿಂಗ್. ನನ್ಗೆ 2 ಎಂಕ್ವೈರಿ ಬಂದಿದೆ ಈಗ, ನೀವು ಕೊಟ್ಟಿದ್ದು ಇವಾಗ ಮಾರ್ಕೆಟಿಂಗ್ ಇಂದ. ಅಡ್ಮಿಷನ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆ ಕಾಲ್ ಟು ಆಕ್ಷನ್ ಇದೆಯಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್. ಇದು ನನ್ಗೆ ಬೇಕಾಗಿರೋ ತನ್ನೋರೆ ನಿಮ್ಮಿಂದ. ನನ್ನ ವಾಯ್ಸ್ ರೈಸ್ ಮಾಡ್ತೀನಿ, ಕೋಪ ಮಾಡ್ಕೊಂತೀನಿ, ಅದೆಲ್ಲ ಸೆಕೆಂಡ್ರಿ. ನನಗೇನ್ರಿ ಬಣ್ಣದ ಮಾತಾಡಕ್ಕೆ? ನಾನ್ ಆಂಕರ್ ಬೇರೆ, ನನಗ್ ಹೇಳ್ಬೇಕಾ ನೀವು ಬಣ್ಣದ ಮಾತಾಡಕ್ಕೆ?
ಅಜ್ಜಿ ತಾತ ಇದ್ರು ಅವ್ರು ನಗಿಸ್ಬಿಡ್ತೀನಿ ನಾನು. ನನಗೆ ಯಾಕ್ರಿ ನಿಮ್ಮನ್ನ ನಾನು ಹೊಗಳ್ಕೊಂಡು ಹೇ ತನ್ನೂರೇ ಸೂಪರ್ ನೀವು, ನೀವು ಮಾತಾಡ್ತಾ ಇರೋದು ಹಿಂಗೆ ಮಾತಾಡಿ, ಚಾನ್ಸೇ ಇಲ್ಲ. ನನ್ ತನು ಗ್ರೋ ಆಗ್ಬೇಕಷ್ಟೇ. ಇಲ್ಲಿ ಯಾರು ಬರ್ತೀರಾ ನೀವು ಮಾತ್ರ ಗ್ರೋ ಆಗ್ಬೇಕು. ನನಗ್ ತುಂಬಾ ಕೆಲಸ ಮಾಡಿ ಒಳ್ಳೆ ಪ್ರೊಡಕ್ಷನ್ ಮಾಡ್ಕೋಬಿಟ್ರೆ ನನ್ ಕೆಲಸ ಕೊಡ್ಬೋದಲ್ವ ತನು ನಾನು ನಿಮ್ಗೆ. ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ತಾನು. ಏನಾದ್ರೂ ಬೇಜಾರಾಗಿದ್ರೆ ಹೇಳಿ, ನಾನು ಕರೆಕ್ಷನ್ ಮಾಡ್ಕೊಂತೀನಿ. ಅರುಣ್ ಸರ್ ನೀವು ಬೈಯೋದು ನನ್ಗೆ ಇಷ್ಟ ಇಲ್ಲ. ಮೇಡಮ್ ಒಂದ್ಸಲಿ ಹೇಳಿದ್ರು, ಸರ್ ನೀವು ಒಂದೊಂದ್ಸಲಿ ರೇಗ್ ಬಿಡ್ತೀರಾ, ಏನಾದ್ರು ತಪ್ಪು ಮಾಡಿದ್ರೆ ಎಲ್ರ ಮುಂದೆ ಹೇಳ್ಬಿಡ್ತೀರಾ. ಆಯ್ತು ಮಾಡ್ಕೊಳ್ಳೋಣ ಅದನ್ನ ಕರೆಕ್ಷನ್. ಸರ್ ಇದು ಬಿಸ್ನೆಸ್ ಸರ್. ನಾನು ಹೇಳೋದು ಡೈರೆಕ್ಟ್ ಆಗಿ ಹೇಳ್ತೀನಿ. ಏನ್ ಗೊತ್ತಾ, ನಾನೇನ್ ಗೊತ್ತಾ ಹೇಳೋದು, ನೋಡಿ ನಿಮ್ ಕನ್ಸು ಹೊತ್ತು ಬಂದಿದೆ. 21 ಏಜ್ ಅಲ್ಲಿ ಇದೆಲ್ಲ ಯಾರು ಮಾಡಲ್ಲ ಕೆಲವರು. ಅದು ಅವ್ರಿಗೆ ಬಿಟ್ಟಿತ್ತು ಸರ್. ನಾನು ಹೇಳೋದು ನಿಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ನಾನು ಬೇರೆಯವ್ರ ಬಗ್ಗೆ ಅಲ್ಲ. ನೀವು ಮಾಡ್ತಾ ಇದ್ದೀರಾ, ನನ್ಗೆ ಅಪ್ರಿಶಿಯೇಟ್, ನನ್ ಖುಷಿ. ನನ್ ಖುಷಿನ ನಾನು ವ್ಯಕ್ತಪಡಿಸ್ಕೊಂತ ಇದೀನಿ ನಿಮ್ಮ ಹತ್ರ. ನನ್ ದುಃಖ ಏನಾದ್ರು ಬೇಜಾರಾಗಿದ್ರು ಹೇಳ್ಬಿಡ್ತೀನಿ. ತಾನು ನೀವು ಇವಾಗ ಚೇಂಜ್ ಮಾಡ್ಕೋಬೇಕು. ಇವಾಗ ನೀವು ಕೂತಿದ್ದೀರಾ, ಹೆಂಗೆ ಇವಾಗ ಇಮಿಡಿಯೇಟ್ ಚೇಂಜ್ ಆಗಿ ಅಂತ ಅಂದ್ವಿ, ಸ್ವಲ್ಪನೇ ಆಗ್ತಿದ್ದೀರಾ. ನನ್ಗೆ ಇದು ಬೇಕು, ಈ ತನು ಬೇಕು ನನ್ಗೆ. ಎಷ್ಟೇ ಕೋಪ ಇರ್ಲಿ, ಏನೇ ಇರ್ಲಿ ತನು, ನಾವು ಅದು ಬಿಸ್ನೆಸ್ ಅಲ್ಲಿ ತೋರ್ಸಕ್ ಆಗ್ಬಾರ್ದು. ನನ್ಗೂ ಕೋಪ ಇಲ್ವಾ, ನಾನು ಎಷ್ಟು ಲಾಸ್ ಆಗಿದ್ದೀನಿ. ಈಗ ನನ್ಗೆ ಎಷ್ಟು ಕಾಲ್ಸ್ಗಳು ಬರುತ್ತೆ ನಿಮ್ಗೆ ಗೊತ್ತಿರಂಗೆನೆ. ನನ್ಗೆಲ್ಲಾದ್ರೂ ಒಂದ್ ಕಡೆ ಏಕವಚನ, ನಿಮ್ ಯಾರಾದ್ರೂ ಸ್ಟೂಡೆಂಟ್ ಮಾತಾಡ್ಬಿಟ್ರು ಅಲ್ಲೇ ಕನೆಕ್ಷನ್ ಮಾಡ್ಬಿಡ್ತೀನಿ. ನೀವೇ ಅಬ್ಸರ್ವ್ ಮಾಡಿದೀರ. ಅದಕ್ಕೆ ನಾನು ಹೇಳ್ಕೊಡಕ್ ಬಂದಿರೋದ್ರಿ ಇದು. ನಾಟ್ ಓನ್ಲಿ ಬಲೂನ್ ಫ್ಲವರ್ ಹೇಳ್ಕೊಡಂಗಿದ್ರೆ ಏನಕ್ಕೆ ಬರ್ತಿದ್ರಿ ಇಲ್ಲೇ ನೀವೇನು. ಎಷ್ಟೊಂದ್ ಜನ ಸ್ಟೂಡೆಂಟ್ ಇಲ್ಲಿ ಅಡ್ಮಿಷನ್ ಬರ್ತಾರೆ, ನೀವೇ ಅವ್ರಿಗೆ ಏನ್ ಹೇಳಿದೀರಾ? ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಬನ್ನಿ, ಬಲೂನ್ ಫ್ಲವರ್ ಆದ್ರೆ ಇಲ್ಲಿ ಬರ್ಲೇಬೇಡಿ ಅಂದಿದ್ದೀರಾ. ಕರೆಕ್ಟ್ ಆತನು? ಯಾಕೆ ಹೇಳಿದ್ರಿ ತನ್ನೋದು? ನನಗೆ ಅನ್ಸಿದ್ ನಾನು ಹೇಳ್ದೆ ಸರ್. ಅದ್ ನಿಮ್ಗೆ ಅನ್ಸಿದೆ, ಅದು ಇಂಪ್ಯಾಕ್ಟ್ ಆಗಿದೆಯಾ? ಕಲಿಕೆಗೆ ನಿಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ಯಾ? ವರ್ತ್ ಅಂತ ಅನ್ಸಿದೆ, ಅದಕ್ಕೆ ಆ ವರ್ಡ್ಸ್ ಬರುತ್ತೆ. ನೀವ್ ಯಾವಕ್ಕಾದ್ರೂ ಫೇಕ್ ಆಗಿ ಮಾತಾಡಿದೀರಾ ಇದುವರೆಗೂ ಟಿಲ್ ನಾವು? ಫೇಕ್ ಆಗಿ ಮಾತಾಡೋದ್ರ ಲೈವ್ ಅಲ್ಲಿ ಆಗ್ಬರ್ತೈತೆ. ನಾನು ಒಂದೇ ಒಂದಿನ ನಮ್ ಸ್ಟೂಡೆಂಟ್ ಫೀಡ್ಬ್ಯಾಕ್ಗಾಗ್ಲಿ ನಮ್ಗಾಗ್ಲಿ ಒಂದಿನ ಆಡ್ ಆನ್ ಮಾಡಿ ಮಾತಾಡಿದೀರಾ? ನೋ. ರಿಯಾಲಿಟಿ ಇದೆ ನಿಮ್ಮಲ್ಲಿ. ನನ್ಗದು ಇಷ್ಟ. ನೀವು ಸುಮ್ಮನೆ ಏನೋ ಮಾತಾಡ್ಬಿಟ್ಟು ಇಲ್ಲ ಸರ್, ಓಕೆ ಸರ್, ಹಂಗನ್ನಲ್ಲ ನೀವು. ಸರ್ ನಾನು ಹಿಂಗಿದ್ದೀನಿ, ಹಿಂಗ್ ಮಾಡ್ತಿದ್ದೀನಿ, ನನಗೇನು ಹಿಂಗೆ ಇರಿ. ಬಿಸ್ನೆಸ್ ಒಂದ್ ಸ್ವಲ್ಪ ಟ್ಯೂನ್ ಆಗಿ ಅಷ್ಟೇ. ಬಿಸ್ನೆಸ್ ಬಂದಾಗ ಚೇಂಜ್ ಆಗೇ ಐತಿ ಸರ್. ಎಲ್ಲಾ ಕಡೆನೂ ಅಷ್ಟೇ ತಾನು. ಈಗ ನಮ್ ಜೊತೆ ಮಾತಾಡೋದಾಗ್ಲಿ ಎಲ್ಲೇ ಆಗ್ಲಿ ಆ ಟ್ಯೂನ್ ಇರ್ಬೇಕು ಅಂತ ಅಷ್ಟೇ. ಈಗೇನು ಒಂದ್ ತಿಂಗಳು ಮ್ಯಾಕ್ಸಿಮಮ್ ಮುಗ್ದೋಗ್ಬಿಡುತ್ತೆ ಅನ್ಕೊಳ್ಳಿ. ವಾಟ್ ನೆಕ್ಸ್ಟ್ ಅನ್ನು ಅಷ್ಟೇ. ನಮ್ಮ ಪಾಡ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಸ್ಟೂಡೆಂಟ್ ಟ್ರೈನ್ ಅಪ್ ಮಾಡ್ತಾ ಇರ್ತೀವಿ, ನೀವು ಕೆಲಸ ಮಾಡ್ತಾ ಇರ್ತೀರಿ. ಏನಾದ್ರು ಸಪೋರ್ಟ್ ಬೇಕಂದ್ರೆ ಕೊಡ್ತೀವಿ, ಲಾಂಗ್ ಟೈಮ್ ಇರ್ತೀವಿ ಅಂತ ಹೇಳಿದ್ವಿ. ಅಷ್ಟೇ ಅಲ್ಲೊತ್ತನು. ಹಾಗಾಗಿ ಇನ್ ಮುಂದೆ ಅದನ್ನ ಮಾಡಬೇಡಿ. ನಿಮ್ಗೆ ಏನಾದ್ರೂ ಲೀವ್ ಬೇಕು ಅಂತಂದ್ರೆ ಹೇಳಿ, ಇನ್ಫಾರ್ಮ್ ಮಾಡಿ, ಗ್ರೂಪ್ ಹಾಕಿ. ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಹೇಳಿ? ನಿಮ್ ಟೀಮ್ ಮೆಂಬರ್ಸ್ ಯಾರೋ ಒಬ್ರು ಎಲ್ಲೋ ಲೀವ್ ಬೇಕಾಗುತ್ತೆ, ನಾಳೆ ವರ್ಕ್ ಇರುತ್ತೆ, ನೀನ್ ಫಸ್ಟೇ ಇನ್ಫಾರ್ಮ್ ಮಾಡ್ಬೇಕಲ್ವಾ ಅಂತ ನೀವ್ ಹೇಳಲ್ವಾ? ಸಡನ್ ಆಗಿ ಡೆತ್ ಆದ್ರು ಅನ್ಕೊಳ್ಳಿ, ಅದ್ ಮಾಡಕ್ಕಾಗಲ್ಲ. ನೆನ್ನೆ ನೋಡಿ ನನ್ಗೆ ಬೇಜಾರಾಯ್ತು. ನೆನ್ನೆ ಪ್ರಸನ್ನ ಅವ್ರು ಬಂದಿದ್ರು, ಅವ್ರ ತಾತ ಎಕ್ಸ್ಪೈರ್ ಆದ್ರು. ನಾವು ಇಲ್ಲಿಂದಾನೆ ಬೇಜಾರಾಗಿ ಅವ್ರನ್ನ ಕಳ್ಸಿಕೊಟ್ವಿ. ಈ ತರ ಈಗ 2-3 ದಿನ ಅವ್ರ ಪರ್ಸನಲ್ ವರ್ಕ್ ಇದೆ. ಅಜಯ್ ಸರ್ ನಿನ್ನೆ ಅವರು ಕೋಲ್ಡ್ ಫಾಗ್ ಮಿಷಿನ್ ತಗೊಂಡ್ಬಂದ್ರು. ಅವರು ಅವ್ರ ಮಿಸಸ್ ಹೇಳಿದ್ರು, ಸರ್ ಇನ್ನೂ ಒಂದು 2 days. ಓಕೆ. ಉದಯ್ ಬಂದಿದ್ರು, ಉದಯ್ ಇವಾಗ ಊಟಕ್ಕೆ ಹೋಗಿರ್ಬೇಕು. ನಿನ್ನೆ ಬಂದ್ರು, ಲೈವಲ್ಲಿ ಮಾತಾಡಿದ್ರು. ಆಯ್ತು ಸರ್, ಓಕೆ. ಇವತ್ತು ನೀವು ಬಂದಿದ್ದೀರಾ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಿನ್ನೆ ರಂಜಿತಾ ಮೇಡಮ್ ಹತ್ರನೂ ಮಾತಾಡಿದ್ವಿ, ಸಪ್ನಾ ಮೇಡಮ್ ಹತ್ರ ಮಾತಾಡಿದ್ವಿ. ಇದು ನನ್ಗೆ ಬೇಕಾಗಿರೋದು. ಲಾಗಿನ್ ಲಾಗೌಟ್ ಹಾಕಿ, ಮಿಸ್ ಮಾಡಬೇಡಿ ಇನ್ನು ಮುಂದೆ. ಮತ್ತೆ ಏನಾದರೂ ಲೀವ್ ಬೇಕಂದ್ರೆ ಪರ್ಮಿಷನ್ ಕೇಳಿ. ಈಗ ನೀವು ಪೇರೆಂಟ್ಸ್ ಜೊತೆ ಇರಿ, ಇಲ್ಲ ಅಂತ ಅಲ್ಲ. ಇವಾಗ ಅವ್ರ ಮನೆಗೆ ಲೇಟ್ ಆದ್ರೂ ಅವ್ರು ಇನ್ಫಾರ್ಮ್ ಮಾಡ್ತಾರೆ. ಅದೆಲ್ಲ ಪ್ರೊಡಕ್ಷನ್ಗೆ ಯೂಸ್ ಆಗುತ್ತೆ. ಯೂಸ್ ಆಗಿಲ್ಲ ಅಂದ್ರೆ ನಾನೇನಕ್ಕೆ ಹೇಳಿ? ನೀವು ಹೇಳ್ತೀರಾ ಸರ್ ನೀವು ರೆಸ್ಪಾನ್ಸ್ ಮಾಡಿಲ್ಲ, ನಾನು ಮಾಡಿಲ್ಲ. ಹಂಗೆ ಮಾಡಬಾರ್ದು. ಈಗ ನೀವೇ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ನಿಮ್ ಜೊತೆ ಒಂದು 5-6 ಜನ ಕೆಲಸ ಮಾಡ್ತಾರೆ ಅನ್ಕೊಳ್ಳಿ. ನೀವೇನೋ ಟೆನ್ಷನ್ ಅಲ್ಲಿ ಇರ್ತೀರಾ ಬೇರೆ ಬೇರೆ ಆರ್ಡ್ರಲ್ಲಿ. ನೀವೇನೋ ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ, ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಅಂದ್ರೆ, ಸರ್ ನೀವು ಮಾಡಿಲ್ಲ ಅಂದ್ರೆ ಹೆಂಗಾಗುತ್ತೆ? ಅಲ್ಲ ಕಣಪ್ಪ, ನಾನೇನ್ ಹೇಳ್ತೀನಿ, ಅಲ್ಲ ನಾನ್ ಬ್ಯುಸಿ ಇರ್ತೀನಿ, ನೀವಾದ್ರೂ ಮಾಡ್ಬೇಕಲ್ವಾ ಅಂತ ಹೇಳಲ್ವಾ? ಹಂಗೆ ನೀವು, ನಾನು ಹೇಳಿದೀನಿ ನಾನು ಬ್ಯುಸಿ ಇರ್ತೀನಿ 3-4 days ಅಂತ. ನಾನು ಗ್ರೂಪ್ ಮಾಡಿದ್ದೀನಿ, ಅದ್ರಲ್ಲೆಲ್ಲ ಅಪ್ಡೇಟ್ ಹೋಗ್ಲಿ ಅಂತ.
ಅದು ನೀವು ಮಾಡ್ಬೇಕು. ಬೇರೆಯವರೆಲ್ಲ ಮಾಡ್ತಾರಲ್ಲ, ಈಗ ಮೇಡಮ್ ನೀವು ಮಾಡಲ್ವಾ? ಪ್ರತಿ ಕ್ಷಣ ಕೇಳಿ ಅವ್ರಿಗೆ, ನೀವು ಮಾಡಲ್ವಾ ಕೇಳಿ, ಅವರು ಮಾಡಲ್ವಾ ಮೇಡಮ್, ನೀವು ಮಾಡಲ್ವಾ ಮೇಡಮ್, ನೀವು ಮಾಡಲ್ಲ ಮೇಡಮ್, ಬೇಡ ಟ್ರೈನರ್ಸ್ ನೀವು ಮಾಡಲ್ವಾ? ಇವಾಗ ನೀವು ದೇವಸ್ಥಾನಕ್ಕೆ ಹೋದ್ರಿ, ಫೋಟೋ ಕ್ಲಿಕ್ ಮಾಡಿಲ್ವಾ? 3 ಜನ ಕಳ್ಸಿದಾರ ತನು ನನ್ಗೆ. ಅವ್ರದ್ದು ಬೇಡ ನಂದು ಹೇಳಿ ಸರ್. ನಾನು ಹೇಳ್ತಾ ಇರೋದು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅವ್ರು ಎಲ್ಲಾರು ಕಲಿತಾ ಇದಾರೆ, ನೀವ್ ಯಾಕೆ ಅದನ್ನ ಅಡಿಕ್ಟ್ ಮಾಡ್ತಿಲ್ಲ? ನನಗೆ ರೆಸ್ಪಾನ್ಸ್ ಬಂದಿಲ್ಲ, ಅದಕ್ಕೆ ಮಾಡಿಲ್ಲ. ರೆಸ್ಪಾನ್ಸ್ ಅವ್ರಿಗೆ ಬಂದಿಲ್ಲ. ನಾನು ಕೇಳ್ತಾ ಕ್ವಶನ್, ನಾನು ಮುಂಚೆ ಮಾಡಿದ್ನೋ ಇಲ್ವೋ? ಎಲ್ಲಿ ಮುಂಚೆ ಲಾಗಿನ್ ಲಾಗೌಟ್ ಹಾಕೋದ್ನೋ ಇಲ್ವೋ? ಎಲ್ಲ time ಇದಾಗಕ್ಕಿಂತ ಮುಂಚೆ ಅಲ್ಲ ನಾನ್ ಕೇಳ್ತಾರೆ ಸರ್, ಮುಂಚೆ ಇದಾಗಕ್ಕಿಂತ ಮುಂಚೆ ನಾನು ಲಾಗಿನ್ ಲಾಗಿಟ್ ಹಾಕಿದ್ನೋ ಇಲ್ವೋ? ಎಲ್ಲ ಹಾಕಿದ್ರಿ? ಹಾಕಿದ್ದೀನಿ. ನಾನು ತೋರಿಸ್ಲಾ ಈಗಲೂ ತೆಗೆದು? ಹಾಕಿದೀರಾ? ನಾನು ಹೇಳಿದ್ನಲ್ಲ, ಇವಾಗ್ಲೂ ಕೂಡ ಅದ್ನೇ ನೀವು ರೆಸ್ಪಾನ್ಸ್ ಕೊಟ್ಟಿದ್ರೆ ನಮ್ ಕಡೆ ಇರ್ಲಿ. ನಾವು ನಿಮ್ಗೆ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ, ಕೊಟ್ಕೊಂತೀನಿ. ಅಲ್ಲ ಪೇರೆಂಟ್ಸ್ ಕೊಡಕ್ಕಲ್ಲ, ಟ್ರ್ಯಾಕ್ ಇರ್ಬೇಕಲ್ವಾ? ಏನ್ ಮಾಡ್ತೀರ, ಏನ್ ಆಗುತ್ತೆ, ಚೆಕ್ ಇನ್ ಎಷ್ಟೊತ್ತಿಗೆ, ಚೆಕ್ಔಟ್ ಎಷ್ಟೊತ್ತು ಮಾಡ್ತಾರೆ, ಲೈವ್ ಲೊಕೇಶನ್ ಏನು, ಇದೆಲ್ಲ ಇರುತ್ತೆ ಕನ್ಸರ್ನ್. ನಮ್ ಕನ್ಸರ್ನ್ ಇಲ್ಲ ಅಂದ್ರೆ ಇನ್ಸ್ಟಿಟ್ಯೂಟ್ ಮಾಡ್ತಿರ್ಲಿಲ್ಲ. ಅದೇ ನೀವು ಕನ್ಸಲ್ಟ್ ಇದ್ದೀರಿ, ಇಷ್ಟು ದಿನ ರೆಸ್ಪಾನ್ಸ್ ನನಗ್ ಬೇಕು ರೀ. ನಾನು ಒಬ್ಬೊಬ್ರನ್ನೇ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರೂಪ್ ಅಲ್ಲಿ ಮಾಡಂಗಿದ್ರೆ ಒಂದೇ ಸಲ ಕರ್ದ್ಬಿಟ್ಟು ಲೈವ್ ಮಾಡ್ಬಿಡ್ತಿದೆ. ಒಬ್ಬೊಬ್ರನ್ನೇ ಸ್ಟಡಿ ಮಾಡ್ಬೇಕು. ಇವಾಗ ನಿಮ್ಗೆ ಲೈವ್ ಬಂದಿದ್ದೀನಿ, ನೆಕ್ಸ್ಟ್ ಇನ್ನ 2-3 ಜನ ಇದ್ದಾರೆ. ಅದು ನನ್ಗೆ ಬೇಕಾಗಿರೋದು. ನಿಮ್ಗೆ ಅರಿವು ಗೊತ್ತಾಗ್ಬೇಕು. ನೀವು ಹೇಳಿದ್ರಿ ಸರ್ ಇಷ್ಟು ಲ್ಯಾಂಗ್ ಬೇಕಾ, ಕ್ಲಿಯರ್ ಮಾಡ್ಬೇಕು ಬೇಕು ನನಗೆ. ಬೇರೆ ಸ್ಟೂಡೆಂಟ್ ನೆಕ್ಸ್ಟ್ ಬ್ಯಾಚ್ ಅಲ್ಲೆಲ್ಲ ಬರ್ತಾರೆ, ಏನ್ ಅನ್ಕೊಂತಾರ ಅವರು? ಯಾರು ನೆಕ್ಸ್ಟ್ ಬರೋರ್ಗೆ ಅವ್ರಿಗೆ ಮೈಂಡ್ ಅಲ್ಲಿ ಇರ್ಬೇಕು. ನಾಟ್ ಓನ್ಲಿ V.9 ಇವೆಂಟ್ಸ್, ಯಾವುದೇ ಇನ್ಸ್ಟಿಟ್ಯೂಟ್ ಹೋದ್ರು ನೀವು ಹೋಗ್ತಾ ಇರೋದು ಕಲಿಯಕ್ಕೆ, ಕಲ್ಸಕ್ ಹೋಗ್ತಾ ಇದ್ರೆ ನೀವೇ ಇನ್ಸ್ಟಿಟ್ಯೂಟ್ ಮಾಡ್ಬಿಡಿ. ನಮ್ಮನ್ನೇ ಟೀಚ್ ಮಾಡಕ್ ಬಂದ್ರೆ ನೀವೇ ಇನ್ಸ್ಟಿಟ್ಯೂಟ್ ಮಾಡ್ಬಿಡಿ, ನಾವೇ ಬಂದ್ಬಿಡ್ತೀವಿ ಕೋರ್ಸ್ ಕಲಿಯಕ್ಕೆ. ಸೊ ನಾನು ಹೇಳೋದು ಒಂದೇ ನಿಮ್ಗೆ, ಯಾವುದೇ ಇನ್ಸ್ಟಿಟ್ಯೂಟ್ ಹೋಗಿ ಏನೇ ಹೋಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಫಸ್ಟ್ ಕೇಳಿ. ತುಂಬಾ ರಾಂಗ್ ಮಾಡ್ತಿದಾರ, ಏನಾದ್ರು ಆಗ್ತಿದ್ಯಾ ಅವಾಗ ಕೇಳಿ. V.9 ಇವೆಂಟ್ಸ್ ಬನ್ರಿ, ಕೇಳ್ರಿ, ಕಾಯ್ತಾ ಇದೀನಿ ನಾನು. ಫ್ರಾಡ್ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಟ್ರಸ್ಟ್ ಇಲ್ಲ, ದುಡ್ಡು ಇಸ್ಕೊಂಡು ಬನ್ನಿ. ಯಾಕೆ ಬರ್ತಾ ಇಲ್ಲ ಯಾರು? ಕನ್ನಡಿಗರ ಬ್ರ್ಯಾಂಡು, ನಾನ್ ಒಳ್ಳೇದೇ ಮಾಡೋದು. ಆ ಕಾನ್ಫಿಡೆನ್ಸ್ ಇರೋಕೆ ಆ ಕಂಟೆಂಟ್ ಬರೋದು ನನ್ನ ಬಾಯಲ್ಲಿ. ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಬರಲ್ಲ ಕಂಟೆಂಟ್. ಇವತ್ತಿನ ವರ್ಕ್ ಹೇಗಿತ್ತು ಅಂತ ಕೇಳೋಣ, ಮತ್ತೆ ಉದಯ್ ಸರ್ ಮಾತಾಡ್ತೀನಿ. ಮೇಡಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೀರಾ, ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ, ಅಲ್ಲೂ ಕೂಡ ಕೇರ್ ಮಾಡಿದ್ರೆ ಸುಮ್ನೆ ಹೋಗಿ ಪಾಂಪ್ಲೆಟ್ ಕೊಟ್ಬಿಟ್ರೆ ಏನೋ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಯಾರು ಮಾತಾಡ್ತೀರಾ? ನೀವೇ ಮಾತಾಡಿ. ಓಕೆ, ರಂಜಿತಾ ಮ್ಯಾಮ್ ಹತ್ರ ಹೋಗಿ ಮೇಡಮ್. ಎಸ್ ಮೇಡಮ್. ಇವತ್ತು ಹನುಮ ಜಯಂತಿ ಇರೋದ್ರಿಂದ ತುಂಬ ಕ್ರೌಡ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಮೈಂಡಲ್ಲಿ ಇಟ್ಕೊಂಡು ಅದು ಅವ್ರಿಗೂ ಯೂಸ್ ಆಗಬೇಕು, ನಮಗೂ ಸ್ವಲ್ಪ ಇದಾಗಬೇಕಂತ ಹೋಗಿದ್ದೀವಿ ಸರ್. ಫಸ್ಟ್ ಟೈಮ್ ಹೋಗಿರೋದು ನಾವು. ಅಲ್ಲಿ ಯಾವ ಥರ ಜನಗಳು ಬರ್ತಾರೆ, ಮತ್ತು ಅವರೆಲ್ಲ ತುಂಬ ಬ್ಯುಸಿ ಇದ್ರು, ದೇವಸ್ಥಾನಕ್ಕೆ ಹೋಗೋ ಇದರಲ್ಲಿ ಇದ್ರು, ಮತ್ತು ರಿಟರ್ನ್ ಬರೋರಿಗೆ ಕೊಡಬೇಕು ಅಂತ ನಮಗೆ ಮ್ಯಾಮ್ ಸರ್ ಅವರೆಲ್ಲ ಗೈಡ್ ಮಾಡಿದ್ರು. ಯಾಕೆಂದರೆ ಒಳಗಡೆ ಹೋಗ್ತಾ ಅವರೆಲ್ಲರೂ ಪೂಜೆ ಅದು ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಕೊಟ್ಟರೆ ಅದನ್ನ ದೇವಸ್ಥಾನದೊಳಗೆ ಹಾಕೋದು ಮತ್ತು ಅದೆಲ್ಲ ಸುಮ್ಮನೆ ಇದಾಗೋದು ಬೇಡ ಅಂತ ನಾವು ಅದ್ರ ಬರುವಾಗಲೇ ಎಲ್ಲರೂ ಕುತ್ಕೊಂಡು ಒಬ್ಬೊಬ್ಬರು ಒಂದೊಂದು ವೇಯಲ್ಲಿ ನಿಲ್ಲಿಸ್ಕೊಂಡು ಬರೋರಿಗೆ ಕರೆಕ್ಟಾಗಿ ಅಟೆನ್ಷನ್ ಕೊಟ್ಟು, ಸ್ಟೂಡೆಂಟ್ಸು, ಪೇರೆಂಟ್ಸ್ ಯಾರೇ ಆಗಿರ್ಬೋದು, ದೊಡ್ಡವರು ಚಿಕ್ಕವರು ಅಂತಲ್ಲ, ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೊಟ್ಟಿವಿ. ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಬಂದ್ವಿ ಸರ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಸರ್. ಪಾಂಪ್ಲೆಂಟ್ ಎಲ್ಲ ಇಶ್ಯೂ ಮಾಡಿಬಿಟ್ಟು ಆಫ್ಲೈನ್ ಮಾರ್ಕೆಟಿಂಗ್ ಯಾವತ್ತೂ ಮಾಡಿರಲಿಲ್ಲ. ಇದು ಹನುಮಾನ್ ಜಯಂತಿ ಇರೋದ್ರಿಂದ ಟೆಂಪಲ್ಗೆ ತುಂಬ ಜನ ಹೋಗೋರು ಬರೋರೆಲ್ಲ ಇರ್ತಾರೆ. ಅವ್ರು ಔಟ್ಸೈಡ್ ಬರಬೇಕಾದ್ರೆ ಕೊಡಿ ಅಂತ ಮೇಡಮ್ ಸರ್ ಎಲ್ಲ ಇನ್ಸ್ಟ್ರಕ್ಷನ್ ಮಾಡಿದರು. ಎಲ್ಲ ಒಂದೊಂದು ಕಡೆ ನಿಂತ್ಕೊಂಡು ಎಲ್ಲರಿಗೂ ಕೊಟ್ವಿ, ಹೋಗೋರಿಗೆ ಬರೋರಿಗೆ, ರೋಡಲ್ಲಿ ಹೋಗೋರಿಗೂ ಎಲ್ಲರಿಗೂ ಕೊಟ್ವಿ ಆಫ್ಲೈನಲ್ಲಿ. ತುಂಬ ಖುಷಿ ಆಯಿತು ಸರ್. ಹಾಗೆ ನಿಮಗೂ ಒಬ್ಬರು ಪರಿಚಯ ಇರೋರು ಅಲ್ಲಿ ಸಿಕ್ಕಿದ್ರು ಸರ್, ಕೇಳ್ತಾಯಿದ್ರು, ಶಂಭು ಅನ್ನೋರು. ಅವರು ಡೀಟೇಲ್ಸ್ ಕೇಳ್ತಾಯಿದ್ರು. ಅವ್ರ ಫ್ರೆಂಡ್ಸ್ ಯಾರೋ ಕಪಲ್ಸ್ ಇಲ್ಲಿ ಇದು ಸ್ಟಡಿ ಮಾಡಿದ್ರಂತೆ, ಕೇಳ್ತಾಯಿದ್ರು. ಆಮೇಲೆ ಫೀಸ್ ಬಗ್ಗೆ ಕೇಳಿದ್ರು. ಇಲ್ಲ ಸರ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಅಂತಂದ್ರು. ಇಲ್ಲ ಸರ್ ಹಳೆ ಪರಿಚಯ ಇದೆ, ಪರವಾಗಿಲ್ಲ ಹೇಳಿ ಅಂತಂದ್ರು. ಇಲ್ಲ ನಂಬರ್ ಇಲ್ಲೇ ಇದೆ, ಬೇಕಾದ್ರೆ ಕಾಲ್ ಮಾಡಿ ಕೇಳಿ ಅಂತಂದ್ವಿ. ಸರಿ ಸರಿ ಕೇಳಿದ್ವಿ ಅಂತ ಹೇಳಿ ಅಂದಾಗ ತುಂಬ ಖುಷಿ ಆಯಿತು ಸರ್. ಎಲ್ಲ ಕಡೆನೂ ರಿಕಗ್ನೈಸ್ ಮಾಡ್ತಾರಲ್ಲ ಅಂತೇಳಿ. ಸರ್ ಇವತ್ತು ಡೇ ಚೆನ್ನಾಗಿತ್ತು. ಮಾರ್ಕೆಟಿಂಗ್ ಮಾಡಕ್ಕೆ ಹೋಗಿದ್ವಿ, 2 ಟೆಂಪಲ್ಗೆ ಹೋಗಿದ್ವಿ. ಒಬ್ಬೊಬ್ರು ತೊಗೊತಾ ಇದ್ರು, ಇನ್ನೊಬ್ರು ತೊಗೊತಾ ಇರಲಿಲ್ಲ. ನನಗೆ ಬೇಡ ಅಂದ್ಕೊಂಡು ಹೋಗ್ತಾಯಿದ್ರು. ಒಬ್ರೊಬ್ರು ಬಂದು ಎಲ್ಲ ಕೇಳ್ಕೊಂಡು ಹೋಗ್ತಾಯಿದ್ರು, ಹೆಂಗೆ ಏನು ಮಾಡ್ತಾರೆ ಅಂತ ಎಲ್ಲ ಕೇಳ್ತಾಯಿದ್ರು. ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡಿದ್ವಿ. ಸೊ ಚೆನ್ನಾಗಿತ್ತು ಸರ್ ಇವತ್ತು ಕ್ಲಾಸ್.
ಸರ್ ಚೆನ್ನಾಗಿತ್ತು. ನಾವು ಫಸ್ಟ್ ಒಂದ್ಸಲಿ ಪಾಂಪ್ಲೆಟ್ ಹಂಚಕ್ ಹೋಗಿದ್ವಿ. ಅವಾಗ ಅಂತಂದ್ರೆ ಅವಾಗ್ಲೂ ಒಂಥರ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಇವತ್ತು ಅವತ್ತೊಂದಂದ್ರೆ ಬಸ್ ಸ್ಟ್ಯಾಂಡ್ಸ್ಗಳಿಗೆ ಹೋಗಿ ಎಲ್ಲ ಕೊಟ್ಟಿದ್ವಿ. ಬಟ್ ಇವತ್ತು ದೇವಸ್ಥಾನಗಳಿಗೆ ಹೋಗಿ 2 ದೇವಸ್ಥಾನಗಳಿಗೆ ಹೋಗಿದ್ವಿ, ಅಲ್ಲಿ ಕೊಟ್ಟಿದ್ವಿ. ಒಳ್ಳೆ ಖುಷಿ ಆಯ್ತು ಸರ್. ಬಟ್ ನಾವು ಆನ್ಲೈನ್ಗೆ ಒತ್ತು ಕೊಡೋದ್ಕಿಂತ ಜಾಸ್ತಿ ಆಫ್ಲೈನ್ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ ಅನ್ಬಿಟ್ಟು ಅರ್ಥ ಆಯ್ತು ಸರ್. ಇವತ್ತು ಖುಷಿ ಆಯ್ತು. ಖುಷಿ ಆಯ್ತು ಸರ್. ಇವತ್ತು ಆಕ್ಚುಲಿ ಚೆನ್ನಾಗಿತ್ತು. ಸ್ವಲ್ಪ ಜನ ಇಸ್ಕೊಂಡ್ರು, ಕೆಲವೊಬ್ರು ಇಲ್ಲ ಬೇಡ ನಮ್ಗೆ ಎಂತಕ್ ಸುಮ್ನೆ ವೇಸ್ಟ್ ಮಾಡ್ತೀರಾ ಅಂತ ಅಂದ್ರು. ಇನ್ನು ಕೆಲವೊಬ್ರು ನಾವು ಕೊಟ್ಟಿಲ್ಲ ಅಂತ ಅವ್ರಾಗವ್ರೆ ಕೇಳಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಕೇಳ್ಕೊಂಡು ತಗೊಂಡೋದ್ರು. ಖುಷಿ ಆಯ್ತು ಸರ್. ಇವತ್ತಿನ ದಿನ ಹೇಗಿತ್ತು ಮಾರ್ಕೆಟಿಂಗ್ ಆಫ್ಲೈನ್ ಹೇಗಿತ್ತು ಅಂತ ಸರ್ ಇದು ಹತ್ರ ಇಟ್ಕೊಳ್ಳಿ. ಇದೇನು ಹೊಸದಲ್ಲ ಸರ್, ನಾನು ಲಾಸ್ಟ್ ಸೇಲ್ಸ್ ಫೀಲ್ಡ್ ಅಲ್ಲಿ ಈ ತರ ಮಾಡಿದ್ದೆ. ಜನ ಯಾವ ತರ ಇರುತ್ತಾರಂತ ಅವಾಗೇ ಗೊತ್ತಿತ್ತು. ಮೀನ್ಸ್ ಯಾವ ತರ ಇದ್ರು ಅವಾಗ ಕೇರ್ ಮಾಡಲ್ಲ ಸರ್. ಕೆಲವೊಬ್ರು ಕೇರ್ ಮಾಡ್ತಾರೆ, ಏನೋ ನಿಂತ್ಕೊಂಡಿದ್ದಾರೆ ಯಾವ ತರ ನೋಡೋಣ ಏನಂತ ಅಂತ ಯಾವ್ದು ಏನಂತ ಚೆಕ್ ಮಾಡ್ತಾರೆ. ಕೆಲವೊಬ್ರು ಇಲ್ಲ ಬೇಡ ಅಂತ ಹಂಗೆ ಹೋಗ್ತಾರೆ. ಇವತ್ತು ನೀವು ಕೊಟ್ರಾ? ಕೊಟ್ವಿ. ಎಷ್ಟು ಕೊಟ್ರಿ? ಎಷ್ಟು ಜನ ಇಸ್ಕೊಂಡ್ರು? 90% ಇಸ್ಕೊಂಡ್ರು ಸರ್. ಇಸ್ಕೊಂಡ್ರಾ? ವೆರಿ ಗುಡ್. ಓಕೆ, ಏನ್ ಹೇಳಿದ್ರಿ ನೀವು? ಇನ್ಫಾರ್ಮೇಶನ್ ಹೆಂಗ್ ಪಾಸ್ ಔಟ್ ಮಾಡಿದ್ರಿ? 90% ಇಸ್ಕೊಳಕ್ ನೀವ್ ಯಾವ ತರ ಮಾಡಿದ್ರಿ ಅಂತ? ಸರ್ ನಾರ್ಮಲ್ ಸರ್, ಅವ್ರು ನಿಂತ್ಕೊಂಡಿರ್ತಾರೆ, ಹೋಗಿ B.9 ಇವೆಂಟ್ಸ್ ಅಂತ ಕೊಟ್ಟು ಇಸ್ಕೊಂಡಿನಿ ಅಂತ ಅಂದ್ರೆ ಇದು ನಮ್ದಲ್ಲ, ಬೇರೆ ಪಾಂಪ್ಲೆಂಟ್. ಸೇಮ್ ಫಸ್ಟ್ ಟೆಂಪಲ್ ಹೋದಾಗ ನಮ್ ಪಾಂಪ್ಲೆಂಟ್ ಮತ್ತೆ ಅವ್ರದ್ದು ಸೇಮ್ ಕಲರ್ ಇತ್ತು ಸರ್. ಆಮೇಲೆ ಹೇಳಿದೆ ಅದು ಬೇರೆ ನಮ್ದು ಬೇರೆ ಅಂತ. ಖುಷಿ ಆಯ್ತಾ ನಿಮ್ಗೆ? ದೇವಸ್ಥಾನ ಇದು ದರ್ಶನ ಮಾಡಿದ್ರ? ಮಾಡಿದೆ ಸರ್. ಫಸ್ಟ್ ಪೂಜೆ ಹೇಗಿತ್ತು? ಬ್ಲೆಸ್ಸಿಂಗ್ ಮಾಡ್ಲಿ, ಹನುಮ ಯಾವಾಗ್ಲೂ ನಿಮ್ ಜೊತೆನೆ ಇರ್ಲಿ, ಆಂಜನೇಯ ಸ್ವಾಮಿ. ಜನದ ರಿಯಾಕ್ಷನ್ ಹೇಗಿತ್ತು ಅಂತ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಗುಡ್ ಫೀಲಿಂಗ್. ಎಷ್ಟು ಪಾಂಪ್ಲೆಟ್ ಕೊಟ್ರಿ ನೀವು ಅಂದಾಜು? ಕೌಂಟ್ ಮಾಡಿಲ್ಲ ಸರ್. ಒಂದ್ 100 ಕೊಟ್ರಾ? ಆಗಿರ್ಬೋದು. ನೀವು ಕೊಟ್ರಾ 100? ಓಕೆ, ಗುಡ್ ಎಕ್ಸ್ಪೀರಿಯನ್ಸ್. ಆಫ್ಲೈನ್ಗೂ ಆನ್ಲೈನ್ಗೂ ಏನ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಉದಯ್ ಸರ್ ನಿಮ್ಗೆ? ಅದೇನ್ ಡಿಫ್ರೆನ್ಸ್? ಆನ್ಲೈನ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು. ಆನ್ಲೈನ್ ಅಲ್ಲಿ ಯಾರ್ಯಾರು ನೋಡ್ತಾರ ಗೊತ್ತಾಗಲ್ಲ ಸರ್. ಆಫ್ಲೈನ್ ಫೇಸ್ ಟು ಫೇಸ್ ಗೊತ್ತಾಗುತ್ತಲ್ಲ. ಯಾಕಂದ್ರೆ ನೀವು ಸೇಲ್ಸ್ ಮಾರ್ಕೆಟಿಂಗ್ ಇಲ್ಲಿ ಅಂದ್ರಲ್ಲ, ನಿಮ್ಗೆ ಅವಾಗ್ಲೇ ಮಾಡ್ಬಿಟ್ಟಿದ್ರಿ ಇದೆಲ್ಲ. ಅವಾಗೂ ಈಗ 2025 ನೀವು ಮಾಡಿದ್ದೆ ಯಾವಾಗ? ಈ ಇಯರ್ ಸರ್, ಈ ಇಯರ್ ಮಾಡಿದ್ದು. ಈ ಇಯರ್ ಯಾವಾಗ? ಲಾಸ್ಟ್ ಇಯರ್. ಈ ಇಯರ್ ಮೀನ್ಸ್ ಲಾಸ್ಟ್ ಬ್ಯಾಕ್ ನೀವು ಬರಕ್ಕಿಂತ ಮುಂಚೆ 3 months ಬ್ಯಾಕ್. ಅಂದ್ರೆ ನೀವು ಜಾಯ್ನ್ ಆಗಕ್ಕಿಂತ ಮುಂಚೆ ನೀವು ಪಾಂಪ್ಲೆಟ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಾ ನೀವೇ ಹೋಗಿ? ಎಲ್ಲಿ? ಔಟ್ಲೈಟ್ ಮಾರ್ಕೆಟ್ ಅಲ್ಲಿ. ಎಲ್ಲಿ ಮಾರ್ಕೆಟ್? ಪ್ರಾವಿಷನ್ ಮಾರ್ಕೆಟ್ ಇರುತ್ತಲ್ಲ ಸರ್, ಒಂದು ಸಂತೆ ತರ ಇರುತ್ತಲ್ಲ, ಅಲ್ಲಿ ಪ್ರಾವಿಷನ್ ಸ್ಟೋರ್ಸ್ ಇರ್ತದೆ, ಸಂತೆ ಮಾಡಕ್ ಬಂದಿರ್ತಾರಲ್ಲ. ಅಲ್ಲ, ಅವ್ರ ಐಟಮ್ ತಗೊಳಕ್ಕೆ ತುಂಬ್ಕೊಂಡು ಹೋಗ್ಬಿಟ್ರೆ ಅದನ್ನ ಒರ್ಸ್ಕೊಂಡು ಆತರ ಆಗಲ್ವಾ? ಕೆಲವೊಬ್ರು ಮಾಡ್ತಾರೆ. ಇವಾಗ ನಾವು ದೇವಸ್ಥಾನದಲ್ಲೂ ಕೂಡ ಸಮ್ ಟೈಮ್ ಏನ್ ಕೊಡ್ತೀವಿ ನಾವು, ಪ್ರಸಾದ ಇಟ್ಕೊಂಡು ಹೋಗ್ಬಿಡ್ತಾರೆ ಎಷ್ಟೋ ಜನ. ಅಲ್ಲ ಸರ್ ಸ್ನೇಹಿತರೆ, ಪಾಂಪ್ಲೆಟ್ ನೀವ್ ಏನ್ ಕೊಡ್ತೀರಾ, ಅಡ್ವಾಂಟೇಜ್ ಏನ್ ಗೊತ್ತಾ ಭಕ್ತಾದಿಗಳಿಗೆ? ನೀವು ಪ್ರಸಾದ ಇಟ್ಕೊಂಡು ಹೋಗಕ್ಕೆ ನೀವು ಪ್ಲೇಸ್ ಮಾಡ್ಕೊಡ್ತೀರಾ. ಸಮ್ ಟೈಮ್ ಪ್ರಸಾದ ಆಗ್ತಾ ಇರ್ಬೇಕಾದ್ರೆ ಪ್ಲೇಟ್ಸ್ ಇರುತ್ತಲ್ಲ, ಇನ್ನೊಂದ್ ಪ್ಲೇಟ್ ಕೊಡಿ ಅಂತ ಅಂದ್ರೆ ಲೈನ್ ಅಲ್ಲಿ ಕೊಡಲ್ಲ. ಅವಾಗ ನಮ್ಮಂತ ಬ್ರ್ಯಾಂಡ್ಗಳು ಇರ್ತಾರ ಗೊತ್ತಾ, ಪಾಂಪ್ಲೆಟ್ ಕೊಡ್ತಾ ಇರ್ತೀರಲ್ಲ, ಅಯ್ಯೋ ಎಲ್ಲಿದ್ರಿ ಸರ್ ನೀವು, ಬನ್ನಿ ಅಂದ್ಬಿಟ್ಟು ಪ್ರಸಾದ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ? ಆ ಎಕ್ಸ್ಪೀರಿಯನ್ಸ್ ಆಗಿದೆ, ನೋಡಿದ್ರ? ನಾನೇ ಕೊಟ್ಟಿದ್ದೀನಿ ಸರ್. ಒಂದ್ರಲ್ಲಿ ನಮ್ಮ ಪಾಂಪ್ಲೆಟ್ ಅಲ್ಲಿ ಲಾಡು ಇಟ್ಕೊಂಡ್ ಬಂದಿದ್ರೆ ಅದು ಇಟ್ಕೊಂಡಿದ್ರೆ ಇದನ್ನ ತಗೊಳ್ಳಿ ಅಂತ ಇನ್ನೊಂದು ಕೊಟ್ಟು. ಎಸ್, ಎಂಜಾಯ್ ಮಾಡಿದ್ರ? ಸೊ ಏನಂದ್ರೆ ಅದು ಒಂದು ಸಪೋರ್ಟು. ಅದಾದ್ಮೇಲೆ ಆ ಪಾಂಪ್ಲೆಟ್ ಮನೆವರೆಗೂ ಹೋಗುತ್ತಾ, ಅದೊಂದು ಖುಷಿ. ಕೆಲವೊಂದ್ ಟೈಮ್ ನೀವು ನಂಬಲ್ಲ, ನೀವು ಪಾಂಪ್ಲೆಟ್, ನಾನೆಲ್ಲ ಪಾಂಪ್ಲೆಟ್ ಕೊಟ್ಕೊಂಡೇ ಬಂದಿರೋದು. ನಾನು ಪ್ರೀ ಸ್ಕೂಲ್ದೆಲ್ಲ ನೋ ಪಾರ್ಕಿಂಗ್ ಬೋರ್ಡ್ ಎಲ್ಲ ಹಾಕ್ತಿದ್ದೆ, ಮತ್ತೆ ಪಾಂಪ್ಲೆಟ್ ಎಲ್ಲ ಕೊಡ್ತಾ ಇದ್ವಿ. ಒಂದು A5 ಇಲ್ಲ A4 ಸಿಕ್ಬಿಟ್ರೆ ಅಂತೂ ಇನ್ನ ಖುಷಿ ಅವ್ರಿಗೆ. ಯಾಕಂದ್ರೆ A4 ಅಂದ್ರೆ ಇಷ್ಟಿರುತ್ತಲ್ವ ಸ್ನೇಹಿತರೆ, ಪ್ರಸಾದ ಇರೋದು ಫುಲ್ ಪ್ಯಾಕ್ ಆಗ್ಬಿಡುತ್ತೆ. ಅವ್ರ ಕಾರ್ ಡಿಕ್ಕಿನೋ ಇಲ್ಲ ಅಂದ್ರೆ 2 wheeler ಡಿಕ್ಕಿಲೋ ನೀಟಾಗಿ ಇಟ್ಕೊಂಡು ಹೋಗ್ಬಿಡ್ಬೋದು. ಅದು ಬೇರೆ ಪಾಂಪ್ಲೆಟ್ ಅಂತ ಅಂದ್ರೆ ಕ್ವಾಲಿಟಿನೂ ಚೆನ್ನಾಗಿರುತ್ತಲ್ವಾ? ಕೊಡಿ ಒಂದ್ ನಿಮಿಷ. ಪಾಂಪ್ಲೆಟ್ ಬೇರೆ ಕ್ವಾಲಿಟಿ ಇರುತ್ತೆ, ಕೊಡಿ. ಈ ತರ ಪಾಂಪ್ಲೆಟ್ ಇದ್ಬಿಟ್ರೆ ಅಂತೂ ಇನ್ನ ಯೂಸ್ ಆಗೋಗ್ಬಿಡುತ್ತೆ. ಹಿಂಗ್ ತಗೊಳ್ಳಿ, ನೀಟಾಗಿ ಹಿಂಗ್ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಎತ್ಕೊಂಡು ಹೋಗ್ತಾರೆ. A4 ಆದ್ರೆ ಇದು ಡಬಲ್ ಇರುತ್ತೆ, ಇದನ್ನ A5 ಸೈಜ್ ಅಂತಾರೆ. ಇದು ಎರಡು ಜಾಯಿನ್ ಆದ್ರೆ A4 ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಫ್ಲೈನ್ ಮಾರ್ಕೆಟಿಂಗ್. ಯಾಕೆಂದ್ರೆ ಡೈರೆಕ್ಟ್ ಕನೆಕ್ಟ್ ಆಗ್ತೀರಾ ನೀವು.
ಸೊ ಎಕ್ಸ್ಪೀರಿಯನ್ಸ್ ಆಯ್ತಾ? ನೀವು ಓನ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಇದೆಲ್ಲ ಇಂಪಾರ್ಟೆಂಟ್. ಒಂದು ಬ್ಯಾನರ್ನ ಫಿಟ್ ಮಾಡೋದಾಗಿರ್ಬೋದು. ಕೆಲವೊಂದು ಇವಾಗ ಬ್ಯಾನರ್ BBMP ಅವರೆಲ್ಲ ತೆಗೆದು ಬಿಡ್ತಾರೆ. ಸೊ 300 ರೂಪಾಯಿ 400 ರೂಪಾಯಿ ನಾವು ಒಂದು ಬ್ಯಾನರ್ ಖರ್ಚು ಮಾಡಿರ್ತೀವಿ 2x3ಗೆ ವಿತ್ ವುಡನ್ ಫ್ರೇಮು. ಅವಾಗ ತೆಗೆದು ಬಿಡ್ತಾರೆ ಟಕ್ ಟಕ್ ಅಂತ. ಅದನ್ನ ಪ್ಲೇಸ್ ಮಾಡಕ್ಕೆ ಪ್ಲಾನ್ ಮಾಡಿರ್ಬೇಕು ನೀವು ಪ್ರಾಪರ್ ಆಗಿ. ಆಮೇಲೆ ಈ ತರ ಪಾಂಪ್ಲೆಟ್ ಅರ್ಲಿ ಮಾರ್ನಿಂಗ್ ಎಲ್ಲ ಪೇಪರ್ ಅಲ್ಲಿ ಹಾಕ್ಸೋದು, ನೋ ಪಾರ್ಕಿಂಗ್ ಬೋರ್ಡು, ಬಿಲ್ ಬೋರ್ಡು ತುಂಬಾ ಇದೆ ಆಫ್ಲೈನ್ ಮಾರ್ಕೆಟಿಂಗ್ ಎಲ್ಲಂತೂ. ಬ್ಯಾನರ್ ಹಾಕಿದ್ರು ಕೂಡ ನೀವು ಮೇನ್ ರೋಡ್ ಅಲ್ಲಿ ಹಾಕಿದೀರಾ ಅಂದ್ರೆ ಬ್ಯಾನರಿಂಗ್ಗೆ ಜನ ಯಾವ ಕಡೆಯಿಂದ ಬರ್ತಾ ಇದಾರೆ ವ್ಯೂ ಪಾಯಿಂಟ್ ಅದೇ ಕಡೆ ಟರ್ನ್ ಮಾಡಿ ನೀವು ಬ್ಯಾನರ್ ಕಟ್ಬೇಕು. ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಹಿಂಗ್ ಬರ್ತಾ ಇರ್ತಾರಾ, ಹಿಂಗ್ ಕಟ್ಬಿಟ್ಟಿರ್ತಾರೆ. ಅವ್ರಿಗೆ ಇಷ್ಟೇ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಹಿಂಗ್ ಬರ್ತಾ ಇದಾರೆ ಅಂದ್ರೆ ಹಿಂಗೆ ಕಟ್ಟಿ, ಅವಾಗ ಅವ್ರು ಕ್ಲೀನ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಎಕ್ಸಾಂಪಲ್ ನೀವು ಒಂದ್ ಹೇಳ್ತೀನಿ, ನಿಮ್ಗೊಂದು ಹುಕ್ ಪಾಯಿಂಟ್ ಆಗ್ಬೋದು ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇರೋರಿಗೆ. ನಮ್ದು ಇಲ್ಲಿ ಸೋಡಾ ಫ್ಯಾಕ್ಟ್ರಿ ಇದೆ ನಮ್ದು, RTO ರೋಡ್, ವಿದ್ಯಾನಿಕೇತನ್ ಸ್ಕೂಲ್ ರೋಡ್. ಅಲ್ಲಿ ಒಬ್ರು ಎಳ್ಳೀರ್ ಮಾರ್ತಾರೆ. ಒಂದು ಅರಳಿ ಮರ ಇದೆ, ಅರಳಿ ಮರನೋ ಏನೋ ಒಂದು ದೊಡ್ಡ ಮರ ಇದೆ, ಎಳ್ಳೀರ್ ಮಾರ್ತಾರೆ. ಆ ಒಂದು ಕಾರ್ನರ್ ಅಲ್ಲಿ ನಾವು ಒಂದು ಬ್ಯಾನರ್ ಕಟ್ಟಿದೀವಿ, 2x3 ಬ್ಯಾನರ್. ಒಂದ್ 6 ಮಂತ್ ಮೇಲಾಯ್ತು, ಅದನ್ನ ಯಾರು ಕಿತ್ತಾಕಿಲ್ಲ, ಹಂಗೆ ಇದೆ. ಹಂಗ ಅನ್ಬಿಟ್ಟು ಹೋಗಿ ಕಿತ್ತಾಕ್ಬಿಟ್ಟಿರಪ್ಪ. ಒಳ್ಳೆ ಪ್ಲೇಸ್ ಮಾಡಿದೀವಿ ನೀಟಾಗಿ. ದಿನಕ್ಕೆ ಒಂದು ಇಲ್ಲ ಅಂದ್ರೆ ಒಂದ್ 3-4 ಸಾವಿರ ಜನ ಓಡಾಡ್ತಾರೆ. ಅಟ್ಲೀಸ್ಟ್ ಒಬ್ರಿಗಾದ್ರೂ ಗೊತ್ತಾಗುತ್ತಾ? ನಿಮ್ ಬ್ರ್ಯಾಂಡ್ ಕಾಣಿಸ್ಕೋಬೇಕು. ಈಗ ನೀವ್ ಹೇಳಿದ್ರಲ್ಲ, ನಮ್ಗೆ ಗೊತ್ತಿರೋರು ಯಾರೋ ಏನೋ ಹೇಳಿದ್ರು, ಗುರ್ತಿಸ್ರು ಅಂತ. ಇಲ್ಲೂ ನಾಗರಬಾವಿಯಲ್ಲಿ ಅನ್ನಪೂರ್ಣೇಶ್ವರಿ ಲೇಔಟ್ ಇಂದ ಅನು ಮ್ಯಾಮ್ ಅಂತೆ, ನಿಮಗೆ ಗೊತ್ತಂತೆ. ನನ್ನ ಹೆಸರು ಹೇಳಿ ಅವರಿಗೆ ಅಂತ ನೋಡಿ. ಥ್ಯಾಂಕ್ ಯು. ಎಲ್ರು ರೆಕಗ್ನೈಸ್ ಮಾಡ್ತಿದ್ದೀರಾ ಅಂದ್ರೆ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ. ಮಾರ್ಕೆಟಿಂಗ್ ಇಂತ ಕೆಲಸ ಮಾಡಿದ್ರೆ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಏನಕ್ಕೆ ಹಾಕ್ಬೇಕು ಇದನ್ನೆಲ್ಲ ಅಂತ ಅಂದ್ರೆ, ನಿಮ್ಗೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಈ ಹಬ್ಬ ಹರಿದಿನಗಳಲ್ಲಿ. ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನೀವು ಇನ್ನ ಯೂನಿಫಾರ್ಮ್ ಎಲ್ಲ ಹಾಕೊಂಡು ನೀಟಾಗಿ ನೀವು ಹಾಸ್ಪಿಟಾಲಿಟಿ ಕೊಟ್ಟು ಲೈನ್ ಅಪ್ ಎಲ್ಲ ಮಾಡಿದ್ರೆ ಬ್ರ್ಯಾಂಡ್ ರೀಕಾಲ್ ಜಾಸ್ತಿ ಆಗುತ್ತೆ. ವಾಲಂಟಿಯರ್ ಆಗಿ ಏನಾದ್ರು ನೀವು ಒಂದು 50 ಜನ ಹೋಗ್ಬಿಟ್ರೆ ಒಂದೇ ದಿನಕ್ಕೆ ಬ್ರ್ಯಾಂಡಿಂಗ್ ಮಾಡ್ಕೊಬಿಡ್ಬೋದು ನೀವು. ಒಂದೇ ದಿನಕ್ಕೆ ನಿಮ್ಗೆ ಸಿಕ್ಕಾಪಟ್ಟೆ ಇದೆ ನನ್ನ ಹತ್ರ ಐಡಿಯಾಗಳು. ನಾನು ಹೇಳ್ತೀನಿ ಒನ್ ಬೈ ಒನ್ನೇ ಸ್ಟೆಪ್ ಹೋಗಿ. ಇವಾಗ ನೀವು ಹೆಣ್ಣು ದೇವಸ್ಥಾನ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಿರುತ್ತೆ ಗೊತ್ತಾ? ಈ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಇವತ್ತು ಹನುಮ ಜಯಂತಿ. ನೀವು ಎಲ್ಲೇ ಹೋಗಿ ನೀವು ಹನುಮ ಟೆಂಪಲ್, ಚಿಕ್ಕ ಟೆಂಪಲ್ ಇದ್ರು ಅಲ್ಲಿ ತುಂಬಾ ಹ್ಯೂಜ್ ಕ್ರೌಡ್ ಇರುತ್ತೆ. ಅಂತ ಟೈಮಲ್ಲಿ ನೀವು ವಾಲಂಟಿಯರ್ ಆಗಿ ಹೋಗೋದು, ಅಲ್ಲಿ ದೇವಸ್ಥಾನಕ್ಕೂ ಸೇವೆ ಮಾಡ್ಬೋದು, ನಿಮ್ ಬ್ರ್ಯಾಂಡಿಂಗು ಆಗುತ್ತೆ. ಎಷ್ಟೊಂದು ಜನಕ್ಕೆ ಅವಾಗ ಟೈಮ್ ಸಿಗುತ್ತೆ. ಜನನ್ನ ನಿಲ್ಸಕ್ಕಾಗೋದೇ ಎರಡೇ ಕಡೆ. ಎಲ್ಲೇಳೆ? ಒಂದು ದೇವಸ್ಥಾನ, ಇನ್ನೊಂದು ಪೆಟ್ರೋಲ್ ಬಂಕ್. ಪೆಟ್ರೋಲ್ ಬಂಕ್ ಹತ್ರ ನೀವು ನಿಲ್ಸ್ಬೋದು, ದೇವಸ್ಥಾನದ ಹತ್ರ ನಿಲ್ಸ್ಬೋದು. ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ ಸಿಗ್ನಲ್ ಹತ್ರ ನಿಲ್ಸ್ಬೋದು. ಸಿಗ್ನಲ್ ಹತ್ರ ಅಷ್ಟೊಂದು ಅವರು ಅವೇರ್ ಆಗಿರಲ್ಲ, ಪೆಟ್ರೋಲ್ ಬಂಕ್ ಹತ್ರನು ಅಷ್ಟೊಂದು ಅವೇರ್ ಆಗಿರಲ್ಲ. ದೇವಸ್ಥಾನದ ಹತ್ರ ನೀವು ಪ್ರಾಪರ್ ಆಗಿ ಮಾರ್ಕೆಟಿಂಗ್ ಮಾಡಿದ್ದೆ ಆದ್ರೆ ರೀಕಾಲಿಂಗ್ ಬ್ರ್ಯಾಂಡಿಂಗ್ ಜಾಸ್ತಿ ಮಾಡ್ಬೋದು. ನೀವು ಮಾರುತಿ ಮಂದಿರ ಹೋಗಿ ಒಳಗಡೆ V.9 ಇವೆಂಟ್ಸ್ ಎಲ್ಲ ಬ್ಯಾನರ್ ನಾವು ಸ್ಪಾನ್ಸರ್ಶಿಪ್ ಮಾಡಿದ್ದೀವಿ. ನೀವು ಅಲ್ಲಿ ಹೋಗಿ ನೋಡ್ಬೋದು, ಎಲ್ಲ ಬ್ಯಾನರ್ ಕಾರ್ನರ್ ಅಲ್ಲಿ ನಮ್ ಲೋಗೋ ಇದೆ. ಅನ್ಕೋಬಹುದು ನಾವೇನು ಸ್ಪಾನ್ಸರ್ಶಿಪ್ ಮಾಡಿದೀವಿ ಅಂತ. ನಾವು ಬೇಡ ಬೇಡ ಅಂದ್ರೂ ಒಂದು ಕಾರ್ನರ್ ಅಲ್ಲಿ ಇರ್ಲಿ ಅಂತ ಅಲ್ಲಿ ಭಕ್ತ ಏನು ಇರ್ತಾರೆ ಮೇನ್, ಅವರು ಹೇಳಿದ್ರು. ತುಂಬಾ ವರ್ಷದಿಂದ ಮಾಡಿದ್ವಿ, ಮತ್ತೆ ಈ ಸಲ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಆತರ ನೀವು ಎಷ್ಟು ದುಡಿತೀರಾ ಸ್ನೇಹಿತರೆ, ನಾನ್ ನಿಮ್ಗೆ ಹೇಳೋದು ನಮ್ ಸ್ಟೂಡೆಂಟ್ಗೂ, ನೀವು 100 ರೂಪಾಯಿ ದುಡಿತೀರಾ, ಅಟ್ಲೀಸ್ಟ್ ಒಂದು 10 ರೂಪಾಯಿ ಸಮಾಜಕ್ಕೆ ಅಂತ ಕೊಡಿ. ಇಲ್ಲ ನಿಮ್ ಜೊತೆಲಿ ಯಾರಾದ್ರೂ ಕಷ್ಟ ಪಡ್ತಾ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಯಾವತ್ತೋ ಒಂದ್ಸಲಿ ನಿಮ್ಗೆ ಸಪೋರ್ಟ್ ಆಗುತ್ತೆ. ನಾನು ಇವಾಗ ಕಾರ್ಯಸಿದ್ಧಿ ಆಂಜನೇಯಗೆ ಹೋಗ್ತೀನಿ ಇವತ್ತು ಈವ್ನಿಂಗ್. ನನ್ಗೆ ಬಹಳ ಇಷ್ಟ. ಇವತ್ತು ನಾನು ಕಾಯಿನೂ ಕಟ್ತೀನಿ ಅಲ್ಲಿ. ಅಂದ್ರೆ ಆ ಸ್ಪಿರಿಚುವಲ್ ಕನೆಕ್ಟ್ ಇರ್ಬೇಕು ನಿಮ್ಗೆ. ಅಲ್ಲಿ ನೀವು ಹೆಂಗೆ ಕನೆಕ್ಟ್ ಮಾರ್ಕೆಟಿಂಗು ಮಾಡ್ಬೋದು ಅಂತ ಕಲಿಬೇಕು ನೀವು. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ನೀವು ಬ್ರ್ಯಾಂಡಿಂಗ್ ಮಾಡ್ಬೇಕಂದ್ರೆ ಈ ತರ ಹಬ್ಬ ಹರಿದಿನಗಳಲ್ಲಿ ಫ್ರೀಯಾಗಿ ಹೋಗಿ ಟೆಂಪಲ್ಗಳಿಗೆ ಅಪ್ರೋಚ್ ಮಾಡಿ, ಆಫೀಸ್ಗೆ ಅಪ್ರೋಚ್ ಮಾಡ್ಬಿಟ್ಟು ನಾವು ವಾಲಂಟಿಯರ್ ಆಗಿ ಮಾಡ್ತೀವಿ ಅಂತ ಒಂದು 50 ಜನ ಹೋಗಿ, 10 ಜನ ಹೋಗಿ, 20 ಜನ ನಿಮ್ದೊಂದು ಬ್ರ್ಯಾಂಡಿಂಗ್ ಟಿ ಶರ್ಟ್ ಹಾಕೊಳ್ಳಿ. ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಂದ್ರೆ ಇನ್ನೊಂದು ಆಲ್ಟರ್ನೇಟ್ ಏನ್ ಮಾಡ್ಬೋದು ಕೇಳಿ. ಜನಕ್ಕೆ ನೀವು ರೀಚ್ ಆಗ್ಬೇಕು. ನೋಡಿ ನಿಮ್ ಮುಖದಲ್ಲೆಲ್ಲ ಒಂಥರ ಕೂಲ್ನೆಸ್ ಇದೆ, ನಿಮ್ ಮಾತಾಡೋ ಸ್ಟೈಲ್ ಅದೆಲ್ಲ ಬೇಕು ಬಿಸ್ನೆಸ್ ಅಲ್ಲಿ. ಸುಮ್ಮನೆ ಬಂದ್ವಿ, ಮಾಡಿದ್ವಿ, ಕಲ್ತ್ವಿ, ಓದ್ರಿ ಅದಲ್ಲ.
ಒಬ್ಬೊಬ್ರು ಎಷ್ಟೊಂದು ಎಂತೆಂಥ ಪಾಯಿಂಟ್ಸ್ಗಳು ಹೇಳ್ತಾ ಇದ್ದೀರಿ. ವೆರಿ ನೈಸ್. ಆ್ಯಂಡ್ ಒಳ್ಳೇದಾಗ್ಲಿ, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಿ. ಕನ್ನಡ ಮಾರ್ಕೆಟ್ ತುಂಬ ದೊಡ್ಡ ಮಾರ್ಕೆಟು, ಹೆಲ್ಪ್ ಮಾಡೋಣ. ಆ್ಯಂಡ್ ಈಗ ತನು ಸರ್ದು ಒಂದು ಲೈವ್ ಮುಗಿಸೋಣ. ಅದಕ್ಕಿಂತ ಮುಂಚೆ ಹಂಗೆ 2 ನಿಮಿಷ ಇರಿ, ಲಂಚ್ ಬ್ರೇಕ್ ಕೊಡ್ತೀನಿ ನಿಮಗೆ. ಸೊ ಇವಾಗ ಇದನ್ನ ಕ್ಯಾನ್ಸಲ್ ಮಾಡೋಣ ಅಲ್ವಾ? ಇವಾಗ ಮಾರ್ಕೆಟಿಂಗ್ ಇವಾಗ ಅಲ್ಲಿ ಕ್ಯಾನ್ಸಲ್ ಆದ್ಮೇಲೆ ಇವಾಗ ನೀವೇ ಓನಾಗಿ ಮಾಡ್ಕೊತೀರಾ? ಓನಾಗಿ ಮಾಡ್ಕೊಳ್ಳಿ, ನೀಟಾಗಿ ಮಾಡಿ. ಡೇಟಾಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅಲ್ಲಿ ನಮ್ಮ ಔಟ್ಲೆಟ್ ಪ್ರೊಡಕ್ಷನ್ ಅಲ್ಲಿ ಇದೆ, ಅಲ್ಲಿ ಕಾಪಿ ಮಾಡ್ಕೊಳ್ಳಿ, ಒಂದು ಪೆನ್ಡ್ರೈವ್ ತಗೊಂಡೋಗಿ. ಆಮೇಲೆ ಇನ್ನ ಏನಾದ್ರು ನಿಮ್ಗೆ ಮಾರ್ಕೆಟಿಂಗ್ ಮಾಡಿಸ್ಬೇಕು ಅಂತಂದ್ರೆ, ಬೇರೆ ಏನಾದ್ರು ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಆಪ್ಷನ್ ಕೊಡ್ತೀನಿ, ಮಾಡಿ ಬೇಕಾದ್ರೆ. ಒಳ್ಳೇದ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡಿ, ತಾಳ್ಮೆಯಿಂದ ಇರಿ. ತನ್ನೋರೆ ನಿಧಾನಕ್ಕೆ ಮಾಡಿ. 21 ಏಜು, ನೀವು ಇವಾಗ ಆಕ್ಷನ್ ಮಾಡಿರೋದು ಸೂಪರು. ಸೊ ಹಾಗಾಗಿ ಇದು ಸಿಗ್ನೇಚರ್ ಮಾಡಿಕೊಡ್ತೀನಿ ನಾನು ನಿಮಗೆ. ಡೇಟ್ 2ನಾ? ಇಲ್ಲಿ ನೀವು ಮಾಡಿ. ಅಂಡ್ ಇನ್ನೊಂದೇನಂದ್ರೆ, ನಾನು ಹೇಳೋದು, ನನ್ನ ಲೈವಲ್ಲಿ ಯಾವಾಗ್ಲೂ ಮಾತಾಡಿಸ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ತುಂಬಾ ತಾಳ್ಮೆಯಿಂದ ಇರಿ ಬಿಸ್ನೆಸ್ ಅಲ್ಲಿ ಅಂಡ್ ಲೈಫಲ್ಲೂ ಕೂಡ ಅಷ್ಟೇ. ನೀವು ತುಂಬಾ ಏನ್ರಿ ಬೇಗ ಗ್ರೋತ್ ಆಗ್ಬಿಟ್ಟು ಏನ್ರಿ ಮಾಡ್ತೀರಾ? ಅದನ್ನ ಎಂಜಾಯ್ ಮಾಡಿ, ಆ ಫೀಲಿಂಗು ಮತ್ತೆ ಆ ಫೇಲ್ಯೂರ್ನ ಎಂಜಾಯ್ ಮಾಡಿ, ನಿಧಾನಕ್ಕೆ ಪ್ರೋಸೆಸ್ ಆಗಲಿ ಅಂತ ಹೇಳ್ತಾ. ಅಂಡ್ ಆಲ್ ದ ಬೆಸ್ಟ್ ತನ್ನೋರೆ. ಇನ್ನು ಮುಂದೆ ನೀವು ಇದು ಮಿಸ್ ಮಾಡಬೇಡಿ, ಕ್ಲಾಸಸ್ನ ನೀಟಾಗೆ. ಮತ್ತೆ ಇಲ್ಲಿ ಯಾರನ್ನೂ ಫ್ರೆಂಡ್ಶಿಪ್ ಮಾಡ್ಕೋಬೇಡಿ, ನೀವು ಮಾತಾಡಿಸ್ಬೇಡಿ. ಮಾತಾಡ್ಸೋಕೆ ಬಂದ್ರು ಹಾಯ್ ಗುಡ್ ಮಾರ್ನಿಂಗ್ ಒಂದು ವಿಶ್ ಮಾಡಿ, ಅದು ಬೇಕೇ ಬೇಕು. ಏನಾದರೂ ನಾವು ಸ್ಟೂಡೆಂಟ್ಸ್ದೇ ಕೆಲವೊಂದು ಟೈಮ್ ಕ್ರಾಸ್ ಪ್ರಮೋಷನ್ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ನಿಮ್ಗೆ ಏನು ಬೇಕು ನಮ್ಗೆ ಕೇಳ್ರಿ. ನೋಡಿ ಎಲ್ಲಾನು ಬುಕ್ಲೆಟ್ ಇದೆ, ಎಲ್ಲ ಕಲಿತಾ ಇದ್ದೀರಲ್ಲ ನೀಟಾಗೆ, ಇಲ್ಲಿದೆ ನೋಡಿ ನಿಮಗೆಲ್ಲ. ಮೇಡಮ್ ಇಲ್ಲಿ ನೋಡಿ, ಎಲ್ಲ ಸ್ನೇಹಿತರೆ 80% ಪ್ರಾಕ್ಟಿಕಲ್, 20% ಥಿಯರಿ ಏನು ಹೇಳ್ತೀವಿ ಅದು ಪ್ರಾಕ್ಟಿಕಲ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಏನಕ್ಕೆ 20% ಥಿಯರಿ ಅಂದರೆ, ಒಂದು ಈವೆಂಟ್ ಮಾಡ್ಬೇಕಂದ್ರೆ, ಒಂದು ಬರ್ಡೇ ಆಗಲಿ ವೆಡ್ಡಿಂಗ್ ಆಗಲಿ, ಆ ಕ್ಲೈಂಟ್ ಜೊತೆ ನಾವು ಡಿಸ್ಕಷನ್ ಮಾಡ್ತೀವಲ್ಲ, ಅದು ಕೂಡ ಪ್ರಾಕ್ಟಿಕಲ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಸುಮ್ಮನೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನೋ ಅನ್ಕೋಬಿಡ್ಬೇಡಿ, ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಇವಾಗ ನಾವು ಇದೆಲ್ಲ ನೋಡಿ ಇಷ್ಟೆಲ್ಲ ಹಾಕಿದೀವಾ, ಇದೆಲ್ಲ ಈಸಿ ಅನ್ಕೋಬೋದು, ಕಷ್ಟ ಇದೆ. ಪಾಂಪ್ಲೆಟ್ ಇವಾಗ ಸುಮ್ಮನೆ ಕೊಟ್ಬಿಡೋದಲ್ಲ, ಅವರು ಈಸ್ಕೊಳ್ಳಲ್ಲ, ಕೆಲವ್ರು ಕೈ ಒರೆಸ್ಕೊಂಡು ಬಿಸಾಕ್ತಾರೆ, ಕೆಲವ್ರು ಬೈದೇ ಬಿಡ್ತಾರೆ. ತುಂಬ ಕಷ್ಟ ಇದೆ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋದು ಸ್ನೇಹಿತರೆ. ಅದಕ್ಕೆ ನಮ್ಮ ಸ್ಟೂಡೆಂಟ್ಗಳಿಗೆ ನಾವು ಯಾವಾಗಲೂ ಅವ್ರು ತಪ್ಪು ಮಾಡಲಿ ಏನೇ ಮಾಡಿದ್ರು ನಾನು ಒಂದು ಸ್ವಲ್ಪ ಡೀಪಾಗಿ ಹೋಗಿ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಅವ್ರಿಗೆ ಇವಾಗ ನಾನು ಕರೆಕ್ಷನ್ ಮಾಡಲಿಲ್ಲ ಅಂದರೆ ಯಾವಾಗ ಮಾಡೋದು? ಇದೊಂದು ಸೆಟ್ ಜೆರಾಕ್ಸ್ ತೊಗೊಂಬನ್ನಿ, ನಾನು ಇಟ್ಕೊತೀನಿ, ಮೇಡಮ್ ಜೊತೆ ಮಾತಾಡ್ತೀನಿ. ಒಳ್ಳೇದಾಗಬೇಕು. ಊಟ ಮಾಡ್ಕೊಳ್ಳಿ, ಈಗ ಟ್ಯಾಬ್ಲೆಟ್ ತಗೊಳ್ಳಿ. ಆ್ಯಂಡ್ ಅದಾದಮೇಲೆ ನಾಳೆ ಮಾರ್ನಿಂಗು ಆನ್ ಟೈಮ್ ಬಂದ್ಬಿಡಿ. ಅದಾದಮೇಲೆ ಸಡನ್ನಾಗಿ ಏನಾದರೂ ವರ್ಕ್ ಇದ್ದರೆ ಟೆಂಟ್ ಹೌಸ್ ರಿಲೇಟೆಡ್, ಫ್ರೈಡೆಯಿಂದ ಬರಲ್ಲ. ಸಡನ್ನಾಗಿ ಇತ್ತು ಅಂದರೆ ನನಗೆ ಇನ್ಫಾರ್ಮ್ ಮಾಡಿ. ನಾನು 5 days ಲೀವಲ್ಲಿ. ನನಗೆ ಇನ್ಫಾರ್ಮ್ ಮಾಡಿ, ನನಗೆ ಮೆಸೇಜ್ ಮಾಡಿ, ಅದು ತೊಗೊಂಡು. ಮತ್ತು ಕೆಲವೊಂದು ಮಿಸ್ ಆಗೋದು ನೆಕ್ಸ್ಟ್ ಬ್ಯಾಚಲ್ಲೂ ಇರುತ್ತೆ, ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಕಲಿಬೇಕು ನೀವು ಚೆನ್ನಾಗಿ. ಆಲ್ ದ ಬೆಸ್ಟ್ ಜನು, ಒಳ್ಳೇದಾಗಲಿ. ಬಾಯ್, ಒಳ್ಳೇದಾಗಲಿ. ಆ್ಯಂಡ್ ಒನ್ಸ್ ಅಗೇನ್ ಬನ್ನಿ, ಅದು ಕೊಡಿ, ಬನ್ನಿ ಇಲ್ಲಿ. ಸೊ ಒಳ್ಳೇದಾಗಲಿ. ಆ್ಯಂಡ್ ಇನ್ನೂ ಚೆನ್ನಾಗೆ ಗ್ರೋ ಆಗಿ. ತುಂಬ ಕ್ವಾಲಿಟೀಸ್ ಇದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ ನಿಮಗೆ ಪರ್ಸ್ನಲಿ, ಪ್ರೊಫೆಷ್ನಲಿ. ಆ್ಯಂಡ್ ಆಲ್ ದ ಬೆಸ್ಟ್. ಬ್ಯೂಟಿಫುಲ್ ಫ್ಯೂಚರ್ ಇದೆ. ನಾನು ಆರ್ಡರ್ ಕೊಡೋ ಪ್ಲಾನಲ್ಲಿದ್ದೀನಿ. ಆಮೇಲೆ ಇಲ್ಲಿರೋವಂಥ ಪ್ರಾಫ್ಸ್ಗಳನ್ನ ಯುಟಿಲೈಸ್ ಮಾಡಿಕೊಂಡು ಗ್ರೋ ಆಗಿ. ಸೊ ನಮ್ಮಿಂದ ಏನಾದರೂ ನಿಮಗೆ ಬೇಜಾರಾಯಿತು, ಏನಾದರೂ ಕೋಪ ಬಂತು ಅಂದರೆ ಹೇಳಿ, ನಾವು ಕರೆಕ್ಷನ್ ಮಾಡ್ಕೊತೀವಿ. ನಮ್ಮ ಟ್ರೈನರ್ಸಿಂದ ಆಗಲಿ, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನಾದರೂ ಮಿಸ್ಟೇಕ್ ಆಗ್ತಿದ್ರೆ ಹೇಳಿ. ನಾವು ಮಾಡೋದೇ ಎಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ. ಸಮ್ಟೈಮ್ ನೀವು ಕಂಡುಹಿಡ್ದಿರ್ತೀರ, ಸರ್ ಇದೊಂದು ಕರೆಕ್ಷನ್ ಮಾಡ್ಕೋಬೋದು, ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ನಾವು ಕಿಂಡರ್ ಗಾರ್ಡನಿಂದ ನಾವು ಕೋಚ್ ಮಾಡಿರೋರು, ಒಂದು ಚಿಕ್ಕ ಮಗುವಿಂದನೂ ಕಲಿತಿದ್ದೇವೆ. ಸೊ ವಾಯ್ಸ್ ರೈಸ್ ಆಗೋದಾಗ್ಲಿ, ನಾನು ಇವಾಗ ಕೆಲವೊಂದು ಟೈಮ್ ರೈಸ್ ಆಗಿ ಮಾತಾಡಿರ್ತೀನಿ, ನೀವು ಮಾತಾಡಿರ್ತೀರ, ನಿಮ್ಮ ಮೇಲೆ ನನಗೆ 1% ಬೇಜಾರಿಲ್ಲ, ಕೋಪ ಇಲ್ಲ.
ಯಾಕಂದ್ರೆ ನೀವು ಬೆಳೆದ್ರಷ್ಟು ನನಗೆ ಅಡ್ವಾಂಟೇಜ್. ಸೊ ಹಾಗಾಗಿ ನಿಮ್ಮ ತಂದೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ನೇಮ್ ಮೇಲೆ ಬ್ರ್ಯಾಂಡ್ಗಳು ಮಾಡಿದ್ದಾರೆ, ಮಲ್ಟಿಪಲ್ ಮಾಡಿದ್ದಾರೆ. ಸೊ ಅದು ಬಹಳ ಖುಷಿ ಇದೆ. ಒಂದು 10 ಹೌಸ್ ಇದೆ, ಅದನ್ನ ಇನ್ನೂ ಇಂಪ್ರೂವ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬೇಜಾರು ಆಗಿದ್ರೆ ನಮ್ಮ ಕಡೆಯಿಂದ ಏನಾದ್ರು ಇದ್ರೆ ಹೇಳಿ. ಒಂದೇನಂದ್ರೆ ನೀವೇನಂದ್ರೆ ಅದನ್ನ ತಾಳ್ಮೆಯಿಂದ ಕಲ್ತ್ಕೊಂಡು ಹೋಗಿ. ಯಾಕೆಂದ್ರೆ ಬೇರೆ ಎಷ್ಟೊಂದು ಜನ, ನೂರಾರು ಸಾವಿರಾರು ಜನ ನೋಡ್ತಾ ಇರ್ತಾರೆ. ನನಗೇನು ಆಗಲ್ಲ. ಈಗ ನಮ್ದೊಂದು ಸ್ಟೋರಿ ಬಂದಿದೆ ಅನ್ಕೊಳ್ಳಿ, ನಾವೊಂದು ಮಾರ್ಕೆಟಿಂಗ್ ಮಾಡ್ತೀವಿ ಅನ್ಕೊಂಡಿರ್ತಾರೆ, ಅರುಣ್ ಸರ್ ಏನ್ ಬಿಲ್ಡಪ್ ಕೊಡ್ತಾರೆ, ಇದೆಲ್ಲ ಬೇಕಾ ಅಂತ. ನನ್ಗೆ ಬೇಕು, ನಾನು ತೋರಿಸ್ಕೊಡ್ಲಿಲ್ಲ, ನಾನು ಹೇಳಲಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಸ್ನೇಹಿತರೆ? ಈಗ ನೀವೇನು ಆಫ್ಲೈನಲ್ಲಿ ಬಂದಿಲ್ಲ ನನ್ಗೆ ಅಡ್ಮಿಷನ್, ಆನ್ಲೈನ್ ಥ್ರೂನೇ ನೋಡಿ ಬಂದಿರೋದು. ಸೊ ಹಾಗಾಗಿ ಎಲ್ರು ನಾನು ಡೈರೆಕ್ಟ್ ಮೀಟ್ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಏನಾದರೂ ಹೇಳೋಗಿದ್ರೆ ಫೈನಲಿ ಚೆನ್ನಾಗ್ ಆಗ್ತಿದ್ಯಾ? ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಲರ್ನಿಂಗ್ ಆಗ್ತಿದ್ಯಾ? ಟ್ರೈನರ್ಸ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ, ಸೂಪರ್ ಆಗಿದ್ಯಾ? ಜೆಂಟ್ಸ್ ಅಂಡ್ V.9 ಇವೆಂಟ್ಸ್ ಬಂದ ಮೇಲೆ ಒಂದಲ್ಲ ಒಂದ್ ರೀತಿಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಲಿತಾ ಇದ್ದೀರಾ? ಹ್ಯಾಪಿ? ಥಮ್ಸ್ ಅಪ್.